Guys, good morning. Welcome back to my new blog. ಈಗ ಒಂದು ಜಾಗದಲ್ಲಿ ವಿಸಿಟ್ ಮಾಡಿದ್ದೀನಿ ನಾನು. ಇದು ಬಂದು ಚಕ್ಕನಹಳ್ಳಿ ಅಂತ. ಇದು ಬಂದು ಬಾಗ್ಲೂರಿಂದ ಒಂದು ಒಳಗೆ ಒಂದು 2-3 ಕಿಲೋಮೀಟರ್ ಚಕ್ಕನಹಳ್ಳಿ ಅಂತ ಇದೆ. ಇಲ್ಲಿ ಫಾರ್ಮರಿಂಗ್ ಮಾಡಿದ್ದಾರೆ. ಸೀಬೆಕಾಯಿ ಅಂದ್ರೆ ಅದು ಗೋವಾ ಫಾರ್ಮ್ ಇದೆಯಲ್ಲ, ತರ ಜಾಗದಲ್ಲಿ ವಿಸಿಟ್ ಮಾಡಿದ್ದೀನಿ. ಯಾಕಂದ್ರೆ ಎಲ್ಲ ಸೀಸನ್ ಆಗ್ಬಿಟ್ಟಿದೆ. ಎಷ್ಟಾಗಿದೆ ಎಷ್ಟು ನಾನು ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ಫಾರ್ಮರಿಂಗ್ ಮಾಡಿದ್ದಾರೆ ಚೆನ್ನಾಗಿ. ಎಷ್ಟೋ ವರ್ಷದಿಂದ ಮಾಡಿದಾರಂತೆ. ಹೆಂಗಿರುತ್ತೆ ಸೀಬೆಕಾಯಿದು ಗೋವಾ, ಹೆಂಗ್ ಸ್ವೀಟ್ ಇರುತ್ತೆ, ಇದ್ರಲ್ಲಿ ವೈಟು ಇದೆ, ಪಿಂಕು ಇದೆ ಅಂತೆ. ಎಲ್ಲ ನಿಮ್ಗೆ ತೋರಿಸ್ತೀನಿ ನನ್ನ ಚಾನಲ್ ಮುಖಾಂತರ. ನೀವು ಹಿಂಗೆ ಇರಿ ನಮ್ಮ ಬ್ಲಾಗ್ ಅಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ನಡೀರಿ, ತೋರಿಸ್ತೀನಿ ಹೆಂಗಿದೆ ನೋಡಿ. ನೋಡಿ ಗೈಸ್, ಇದೇ ಅವ್ರ ಫಾರ್ಮ್. ಎಲ್ಲ ಫಾರ್ಮ್ ಹೆಂಗಿದೆ ಇರೋದು ಸೀಬೆಕಾಯಿದು ಗೋವಾ ಫಾರ್ಮು ಇರುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ. ಒಳಗೆ ಒಂದೇ ಒಂದು ಸೀಬೆಕಾಯಿ ನಿಮ್ಗೆ ಕಿತ್ತು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಹಾಗೇ ಇರಿ. ಹಿಂಗಿರುತ್ತೆ ಗೈಸ್. ಇದೆಲ್ಲ ಸೀಬೆಕಾಯಿ ತಿಂದ ನೀವು ಮತ್ತೆ ಹೆಂಗಿದೆ ನೋಡಿ. ಕೀಳ್ತಾ ಇದ್ದೀನಿ ನೋಡಿ ಗೈಸ್. ತಿಂದು ನಿಮ್ಗೆ ತೋರಿಸ್ತೀನಿ. ಹೀಗೆ ಇರಿ. ಎಷ್ಟು ಹಣ್ಣಿದೆ, ಸಕ್ಕತ್ತಾಗಿದೆ ಗೈಸ್. ತೋರಿಸ್ತಾ ಇದ್ದೀನಿ. ಇಲಾಹಾಬಾದಿ ಇದು, ವೈಟ್ ಇದು ನೋಡಿ. ತೋರಿಸ್ತೀನಿ. ಎಷ್ಟು ಸ್ವೀಟ್ ಇದೆ ಗೊತ್ತಾ, ಸಕ್ಕತ್ತಾಗಿದೆ. ಫಸ್ಟ್ ಅಲ್ಲೇ ನಾನು ಆಲ್ರೆಡಿ ಬಂದು ಎಂಟ್ರಿ ಆಗಿದ ತಕ್ಷಣ ಸೀಬೆಕಾಯಿ ಕಿತ್ತಿ ನಾನು ತಿಂತಾ ಇದ್ದೀನಿ. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ. ಇಲಾಹಾಬಾದಿ ಅಂತ ಇದು ವೈಟ್, ಸಕ್ಕತ್ತಾಗಿದೆ ಗೈಸ್. ಇಲಾಹಾಬಾದಿ ನೀವೇನಾರ ಫಾರ್ಮರಿಂಗ್ ಹಾಕ್ಬೇಕು ಅಂತ ಇದು ಈ ಸೀಬೆಕಾಯಿದು ಇಲಾಹಾಬಾದಿ ಹಾಕಿ ಚೆನ್ನಾಗಿರುತ್ತೆ. ಅವ್ರದ್ದು ಇನ್ನೂ ಮಾತಾಡೋಣ. ಈಗ ನಾನು ಎಂಟ್ರಿ ಆಗಿದ್ದೀನಿ. ಮಳೆ ಬೇರೆ ಬಂದ್ಬಿಟ್ಟಿದೆ, ನೋಡ್ಬೋದು ನೋಡಿ. ನೀರು ಮಳೆ ಬಂದಿತ್ತು. ಈ ಥರ ಇರುತ್ತೆ ಒಳಗೆ ಗಾರ್ಡನ್ ಇರೋದು. ಇವೆಲ್ಲ ನೋಡಿ ಸೀಬೆಕಾಯಿ ಹೆಂಗಿದೆ ನೋಡ್ಬೋದಾ. ನೋಡಿ ಹೆಂಗಿದೆ ಸೀಬೆಕಾಯಿ ಎಲ್ಲ ಹೆಂಗಿದೆ ನೋಡಿ. ನೋಡ್ದಾ, ಆಮೇಲೆ ತಗೊಳ್ತೀನಿ. ಫಸ್ಟ್ ನಿಮ್ಗೆ ತೋರಿಸ್ಬಿಡೋಣ ಅಂತ ಒಂದು ಹೆಂಗಿದೆ ಬರೀ ಸೀಬೆಕಾಯಿ ನೋಡಿ ಹೇಗಿದೆ ಅಂತ. ಸ್ವೀಟ್ ಆಗಿರುತ್ತೆ ಗೈಸ್. ಇದು ಇನ್ನೂ ದಪ್ಪ ಸೈಜು ತೋರಿಸ್ತೀನಿ ನಿಮಗೆ. ನೋಡಿ ಸೈಜ್ ಇರುತ್ತೆ ನೋಡಿ. ನೀರು ಫುಲ್ ಮಳೆ ಬಂದ್ಬಿಟ್ಟಿದೆ ಗೈಸ್. ಇಲ್ಲಿ ತೋರ್ಸೋಕ್ಕಾಗಿಲ್ಲ ನೋಡಿ. ಸೈಜ್ ನೋಡಿ. ಇದು ಕಾಯಿ ಇನ್ನೂ ಅಮ್ಮ ಬಂದ್ರೆ ಒಂದು 200 ಗ್ರಾಮ್ ಬರ್ಬೋದು ಇದು ಕಾಯಿ. ಹಣ್ಣು ತೋರಿಸ್ತೀನಿ ನಿಮ್ಗೆ, ಹೆಂಗೆ ಇರಿ. ಫುಲ್ ಒಂದು 3 ಎಕರೆ 4 ಎಕರೆ ಒಳಗಿರೋದು ಗೈಸ್. ಇದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆಲ್ಲ. ಗೋವಾ ಫಾರ್ಮ್ ಇದು ಸೀಬೆಕಾಯಿ ಇಲಾಹಾಬಾದಿ ಫುಲ್ ಹಾಕಿರೋದು. ಹೋಗೋಣ ಇನ್ನು ಒಳಗೆ ನೋಡಿ. ಇಲ್ಲೆಲ್ಲ ಪೈಪ್ ಲೈನ್ ಕೊಟ್ಟಿದ್ದಾರೆ ನೋಡಿ ವಾಟರ್ದು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಭಾಳ ವರ್ಷದಿಂದ ಮಾಡಿರೋದು ಇದು ಫಾರ್ಮಿಂಗ್ ಇವರು. ಒಳಗೆ ಹೋಗೋಣ ಗೈಸ್. ಮಳೆ ಬಂದ್ಬಿಟ್ಟಿದೆ. ಎಷ್ಟಾಗುತ್ತೆ ಅಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ನೀವೇ ಸೈಜ್ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇರಿ ನೋಡಿ ಹೇಗಿದೆ. ಮಳೆ ಎಲ್ಲ ಬಂದಿದೆ, ಸಕ್ಕತ್ತಾಗಿದೆ ಗೈಸ್. ನೋಡಿ ಕೀಳಿ ಇದು ಹಣ್ಣಾಗಿದೆ. ಈ ಥರ ಇರುತ್ತೆ ಎಲ್ಲ, ಈ ಥರ ಇರುತ್ತೆ ಗೈಸ್. ಇದು ಸೀಬೆಕಾಯಿದು ಇದು ಬರೀ ಫಾರ್ಮರಿಂಗ್ ಮಾತ್ರ ಚೆನ್ನಾಗಿ ಮಾಡ್ಬೋದು. ಆದರೆ ಲೈನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ವಾಟ್ರಿಗೆ ಪೈಪು ಸೀಬೆಕಾಯಿಗೆ ಗಿಡಗಳಿಗೆ ಬೇಕಲ್ಲ, ಈ ಥರ ಇದೆ ಕೊಟ್ಟಿದ್ದಾರೆ ಲೈನು. ಇಲ್ಲಿ ನೋಡಿ ಹಣ್ಣು ನೋಡಿದ್ರೆ ನೀವು ಗೊತ್ತಾಗ್ಬಿಡುತ್ತೆ ನೋಡಿ ಹಣ್ಣು ಸೈಜ್ ಹೆಂಗಿದೆ. ಇದೆಲ್ಲ ಚಿಕ್ಕವು, ಇನ್ನೂ ದಪ್ಪ ಎಲ್ಲ ಹಣ್ಣಾಗವೆ. ಒಟ್ಟು ಈ ಥರ ಇದೆ ನೋಡಿ. ಈ ಥರ ಇರುತ್ತೆ ಗೈಸ್ ನೋಡಿ. ಇಲ್ಲೂ ಇದೆ ನೋಡಿ ಸೈಜ್ ನೋಡಿ. ಇದು ಅಮ್ಮದ 100 ಗ್ರಾಮ್ 150 ಗ್ರಾಮ್ ಬರ್ಬೋದು ಸೈಜ್. ಎಲ್ಲ ಈಗ ಅನ್ಸೀಸನ್ ಆಗ್ಬಿಟ್ಟಿದೆ ಗೈಸ್. ಆ ಟೈಮಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಅವ್ರು ಯಾರೋ ಒಬ್ರು ಬರ್ತಾರಂತೆ, ಬಂದು ತಗೋಯ್ತಾರಂತೆ ಇದೆಲ್ಲ ಸೀಬೆಕಾಯಿ. ನೋಡಿ ಸೈಜ್ ನೋಡಿ. ಇಲ್ಲೊಂದು ನೋಡಿ, ಇಲ್ಲಿ ನೋಡಿ ಸೈಜ್ ಹೆಂಗಿದೆ ನೋಡಿದಾರ. ಎಷ್ಟು ಸ್ವೀಟ್ ಆಗಿದೆ ನೋಡಿ. ಇಲಾಹಾಬಾದಿ ಇದೆಲ್ಲ ಗೈಸ್. ಇನ್ನು ಹೋಗೋಣ. ಅದು ನೋಡ್ತಾ ಇದ್ರೆ ಅಲ್ಲಿ ಒಂದೊಂದೇ ತಿಂದ್ಬಿಡೋಣ ಅಂತ ಗೈಸ್. ಇದು ಆ ಥರ ಚೆನ್ನಾಗಿರೋದು ಮಾತ್ರ. ಇಲ್ಲಿ ಒಳಗೆ ಹೋಗೋಣ. ಇನ್ನು ಇದೆಲ್ಲ ತೋರಿಸ್ತೀನಿ. ಇದೆಲ್ಲ 3-4 ಎಕರೆಯಲ್ಲಿ ಇರೋದಂತೆ ಗೈಸ್. ಫಾರ್ಮರಿಂಗ್ ಚೆನ್ನಾಗಿ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ ಸೈಜ್ ನೋಡಿ. ನೋಡೋಣ ಸೈಜು ಈ ಥರ ಇರುತ್ತೆ ಗೈಸ್. ಎಲ್ಲ ಇನ್ನೂ ಚಿಕ್ಕವು, ದೊಡ್ಡ ಸೈಜ್ ಇನ್ನು ಎಲ್ಲ ಅನ್ಸೀಸನಲ್ಲಿ ಬಂದಿದ್ದೀನಿ ಗೈಸ್ ನಾನು ನೋಡಿ. ಹಿಂಗೆ ಈ ಥರ ಇರುತ್ತೆ. ಇದು ಚಕ್ಕನಹಳ್ಳಿಯಲ್ಲಿ ಇರೋದು ಒಳಗೆ. ಇದು ಭಾಳ ವರ್ಷದಿಂದ ಮಾಡ್ತಾರಂತೆ. ಇದು ಇಲಾಹಾಬಾದಿನೇ ಹಾಕಿದ್ದಾರೆ ನೋಡಿ. ಮಳೆ ಬೇರೆ ಬಂದ್ಬಿಡ್ತು ಗೈಸ್. ದೊಡ್ಡ ಸೈಜ್ ತೋರಿಸ್ತೀನಿ ಗೈಸ್ ನಾನು ನಿಮಗೆ.
400, 500, 600 ಗ್ರಾಮ್ ಬರ್ತದೆ ಗೈಸ್. ನೋಡಿ ಹೆಂಗಿದೆ ನೋಡಿ ಸೈಜ್. ಇನ್ನು ಚಿಕ್ಕವು ಇವು, ಇನ್ನು ದೊಡ್ಡದಿದೆ ತೋರಿಸ್ತೀನಿ ನೀರಿಗೆ ಗೈಸ್. ನೋಡಿ ಹೆಂಗಿದಾವೆ ನೋಡ್ಬೋದು, ತೋರಿಸ್ತಾ ಇದ್ದೀನಿ ಗೈಸ್. ಥರ ಇರುತ್ತೆ ಇಲ್ಲಿ, ಓಕೆನಾ? ನೋಡ್ಬೋದು. ನಾನು ನಿಮಗೊಂದು ದೊಡ್ಡ ನೋಡಿ ಅಲ್ಲಿ ಗಿಳಿ ಆರುತ್ತೆ ನೋಡಿ, ಏನೋ ತಿಂತಾ ಇತ್ತು ಇಲ್ಲಿ ನೋಡಿ. ಎಲ್ಲ ಗಿಳಿ ಸೌಂಡ್ ನೋಡಿ, ನೋಡಿ ಇಲ್ಲಿ ತಿಂದಿದೆ ನೋಡಿ. ಹೆಂಗಿದೆ ಗೊತ್ತಾ? ಇದು ಇಲಾಹಾಬಾದಿ ತಿಂತ ಕೂತಿತ್ತು, ಅದು ಇದೇ ತಿಂದು ಕೂತ್ಕಿತ್ತು ಗಿಳಿ. ಈಗ ತಾನೇ ಆರೋಯ್ತು. ಇನ್ನೂ ತೋರಿಸ್ತೀನಿ. ನಾನು ಇಲ್ಲಿ ಯಾವತ್ತೂ ಬಂದರೆ ಇಲ್ಲಿ ವಿಸಿಟ್ ಮಾಡ್ತೀನಿ ಗೈಸ್. ಇಲ್ಲಿ ಬರೀ ಸೀಬೆಕಾಯಿಗೋಸ್ಕರನೇ ಬರ್ತೀನಿ. ಅಣ್ಣ ಇದ್ದಾರೆ ನೋಡಿ, ಇಲ್ಲಿಂದನೇ ಹೆಂಗಿದೆ ನೋಡಿ. ಕಲರ್ ತೋರಿಸ್ತೀನಿ ನೋಡಿ, ನೋಡಿ ಹೆಂಗಿದೆ ನೋಡಿ ಕಲರ್ ಇದೆ ಗೈಸ್. ಸಕ್ಕತ್ತಿದೆ ಗೈಸ್. ನಾನು ಆಮೇಲೆ ತಗೊಳ್ತೀನಿ, ನಿಮ್ಗೆ ಬರೀ ತೋರಿಸ್ತಾ ಇದ್ದೀನಿ ಗೈಸ್. ನೀವೇನಾರ ಫಾರ್ಮಿಂಗ್ ಮಾಡಿದ್ರೆ ಇದು ಸೀಬೆಕಾಯಿ ಇಲಾಹಾಬಾದಿದು ಹಾಕಿ ಮಾಡಿ. ನೋಡಿ ನೀರು ಈಗ ಮಳೆ ಬಂದ್ಬಿಡ್ತಿಲ್ಲಿ, ಅಕ್ಕಿ ಥರ ಇದೆ ನೋಡಿ. ಎಲ್ಲ ಮೇಲೆ ನೋಡಿದ್ರ ಸೈಜ್ಗಳು ತೋರಿಸ್ತಾ ಇದೀನಿ ನೋಡಿ ನಿಮಗೆ. ನೋಡಿ ನೋಡಿ ನೀರು ಬೀಳ್ತಾ ಇದೆ ನೋಡಿ. ಒಂದು 200-300 ಗ್ರಾಮ್ ಬರುತ್ತೆ ಒಂದೊಂದು ಸೀಬೆಕಾಯಿ. ನಿಮ್ಗೆ ದಪ್ಪ ಸೈಜು ಇದೆ ಗೈಸ್. ನಾನು ಬರೋ ಹೋದ್ಸತಿ ಬಂದಿದ್ದೆ, 400, 500, 600 ಗ್ರಾಮ್ ಅಷ್ಟು ಬರುತ್ತೆ ಅದು. ಓಹ್ ನೋಡಿ ಫುಲ್ ನೀರು ನೋಡಿ. ಅಲ್ಲಿ ಇದೆ ತೋರಿಸ್ತಾ ಇದೀನಿ ನೋಡಿ ಗೈಸ್. ಹಣ್ಣು ನೋಡಿದ್ರ ಅಲ್ಲಿ ನೀವು ಕೈತಾ ತೋರಿಸ್ತೀನಿ, ಅದು ತೋರಿಸ್ತೀನಿ ನೀರು ಗೈಸ್. ನೋಡಿ ಇಲ್ಲಿದೆ ನೋಡಿ, ಹೆಂಗಿದೆ ನೋಡಿ ಹಣ್ಣು ಹೆಂಗಿದೆ ನೋಡೋದು. ಹಣ್ಣು ಇಲಾಹಾಬಾದಿ ತಿಂದೆ ಅಂದರೆ 10 ತಿನ್ಬಿಡ್ತೀರಾ, ಅಷ್ಟು ಸ್ವೀಟ್ ಆಗಿರುತ್ತೆ ಗೈಸ್ ಇದು. ನೋಡಿ ಥರ ಇರುತ್ತೆ. ಇಲ್ಲೂ ಇದೆ ನೋಡಿ ಗೈಸ್. ಇಲ್ಲಿ ಸ್ವಲ್ಪ ದಪ್ಪ ಇದಾವೆ ನೋಡಿ, ಹೆಂಗಿದೆ ನೋಡಿದ್ರ? ಇದು ಹೇಗಿದೆ ನೋಡಿ ಗೈಸ್, ನೋಡಿದ್ರ? ತೋರಿಸ್ತಾ ಇದ್ದೀನಿ ನಿಮ್ಗೆ ಗೈಸ್. ನೋಡಿ ಇಲ್ಲೂ ನೋಡಿ, ಇಲ್ಲೂ ಇದೆ. ಅದು ಕೆಳಗಿನ ಬಗ್ಗೆ ಈ ಥರ ಕುತ್ಕೊಂಡು ತೋರಿಸಿದ್ರೆ ನಿಮಗೆಲ್ಲ ತೋರಿಸ್ಬೋದು. ಹಿಂಗೆ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟಿದೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ನಾನು ಅನ್ ಸೀಸನಲ್ಲಿ ಬಂದು ನಿಮ್ಗೆ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಒಂದು ಸೀಬೆಕಾಯಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇಲ್ಲಿ ನೋಡಿ ಸೈಜ್, ಇಲ್ಲಿ ನೋಡಿ ನೋಡ್ಬೋದು ರೀ ಗೈಸ್. ಮರದಲ್ಲಿ ನೋಡಿ, ಇನ್ನು ನೆಕ್ಸ್ಟ್ ಒಂದು ವಾರ ಬಿಟ್ಟು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನೋಡಿ, ಅಲ್ಲಿ ನೋಡಿ ನೋಡ್ಬೋದು ನೀವು, ಚೆನ್ನಾಗಿ ಬರುತ್ತೆ ಮಾತ್ರ. ನೋಡಿ ಇಲ್ಲಿ ನೋಡಿ, ಇಲ್ಲೂ ಇದೆ, ಎಲ್ಲ ಬಿಟ್ಟಿದ್ದಾವೆ. ಎಷ್ಟಾಗಿದೆ ಅಷ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇದು ಇಲಾಹಾಬಾದಿದು ಎಷ್ಟು ಎಕರೆಯಲ್ಲಿ ಮಾಡಿದ್ದಾರೆ ಅಂತ ಅವ್ರ ಹತ್ರ ಮಾತಾಡ್ಸೋಣ. ಅವರು ಮಾತಾಡ್ಸೋಕೆ ಕೊಟ್ಟರೆ ನಾನು ಮಾತಾಡಿದ್ ನೋಡಿ. ಇದೆ ನೋಡಿ, ಇದು ಇನ್ನು ಕಾಯಿ ಹಣ್ಣು ಇದೆ, ತೋರಿಸ್ತೀನಿ ಇದು ಗೈಸ್. ನೋಡಿ ಇದೆಲ್ಲ ಈ ಥರ ಇರುತ್ತೆ ಗೈಸ್. ಓಕೆ ನೋಡಿ ಎಷ್ಟು ದೊಡ್ಡದು ಇಟ್ಟಿರುತ್ತೆ ನೋಡಿ. ಇಲ್ಲೂ ಇದೆ ನೋಡಿ ಗೈಸ್. ನೋಡಿ ಹಣ್ಣು ನೋಡಿ ಗೈಸ್, ನೀವು ಹೇಗಿದೆ ನೋಡಿ. ಒಳ್ಳೆ ಟೊಮೊಟೊ ಥರ ಇದೆ. ತಿಂದ ಅಂದರೆ ಹಂಗೆ ಬಾಯ್ಲಿ ಹಾಕಿದ್ರೆ ಏನು ಅಗಿಬಾರ್ದು, ಆ ಥರ ಇದೆ ಗೈಸ್. ಸಕ್ಕತ್ತಾಗಿದೆ. ಇದು ಚಿಕ್ಕದಂತ ಹೇಳ್ಬಾರ್ದು ನೀವು, ಇದು ಹಣ್ಣು ಇರುತ್ತೆ ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೂ ಇದೆ ನೋಡಿ, ನೋಡಿ ಇಲ್ಲಿ ನೋಡಿ ನೀರು ಬಂದು ಹೆಂಗಿದೆ ಸೈಜ್ ನೋಡಿ. ನೀವು ನೋಡಿ ಸೈಜ್ ನೋಡಿ. ಇಲ್ಲಿ ನಿಮಿಷ ಮುಂದೆ ತೋರಿಸ್ತೀನಿ ನೋಡಿ ಗೈಸ್. ಸೈಜ್ ನೋಡ್ಕೊಳ್ಳಿ ಗೈಸ್, ಓಕೆನಾ? ಇಲ್ಲಿ ನೋಡಿ ಆಲ್ರೆಡಿ ತಿಂದಿದೆ, ಹೆಂಗಿದೆ ಗಿಳಿ ತಿಂದಿರೋದು, ಓಕೆನಾ? ಈ ಥರ ಇರುತ್ತೆ. ಇನ್ನು ಒಳಗೆ ಹೋಗೋಣ ನೋಡಿ. ಇಲ್ಲಿ ನೋಡಿ ಗೈಸ್ ಹೇಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇಲಾಹಾಬಾದಿ ಇದೆಲ್ಲ ಫುಲ್ ಅದೇ ಹಾಕಿರೋದು. ಅವರು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ನೋಡಿ. ಪೈಪ್ ಲೈನ್ ಹೆಂಗೆ ಕೊಟ್ಟಿದ್ದಾರೆ ನೋಡಿ, ಎಲ್ಲ ನೀರಿಗೆ ಹೋಗಕ್ಕೆ ಪೈಪ್ ವಾಟ್ರದು ಎಲ್ಲ ಗಿಡಕ್ಕೆ ಲೈನ್ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ನೋಡಿದ್ರೆ ಸೀಬೆಕಾಯಿ ಸೈಜ್ ಹೆಂಗಿರುತ್ತೆ ಗೊತ್ತಾ? ನೋಡಿ ಈ ಸೈಜ್ ನೋಡ್ಕೊಳ್ಳಿ ಎಷ್ಟಪ್ಪ ಇದೆ ಅಂತ. ಇದು ಅಮ್ಮ ಒಂದು 400 ಗ್ರಾಮ್ ಬರುತ್ತೆ ಇದು ನನ್ನ ಪ್ರಕಾರ. ನೋಡಿ ತೋರಿಸ್ತಾ ಇದ್ದೀನಿ. ಇದು ಇನ್ನು ಕಾಯಿನೇ ಈ ಸೈಜ್ ಇನ್ನೂ ದಪ್ಪ ಬರುತ್ತೆ. ಹಣ್ಣು ಮಸ್ತ್ ಇರುತ್ತೆ ಗೈಸ್ ಇದು ನೋಡಿ. ತೋರಿಸ್ತಾ ಇದ್ದೀನಿ ಓಕೆ. ನೋಡಿ ಅಲ್ಲೂ ಇದೆ ನೋಡಿ. ಫಾರ್ಮರಿಂಗ್ ಮಾಡೋರಿಗೆ ಇದು ಇಲಾಹಾಬಾದಿ ಹಾಕ್ಬಿಟ್ರೆ ಅಂದರೆ ಚೆನ್ನಾಗಿರುತ್ತೆ ಮಾತ್ರ. ಆದರೆ ಮೇಂಟೆನೆನ್ಸ್ ಮಾಡ್ಬೇಕು. ಆ ಥರ ಪೈಪ್ ಲೈನ್ ಎಲ್ಲ ವಾಟ್ರದೆಲ್ಲ ಲೈನ್ ಕೊಟ್ಟು ಎಲ್ಲ ಕ್ಲೀನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಗೈಸ್ ಇದು. ನೋಡಿ ಇಲ್ಲಿ ಬಂದಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಗೈಸು. ನಿಮ್ಗೆ ಹೇಳೋದೇ ಬೇಡ ನಾನು. ನೋಡಿ ಬರೀ ಹಣ್ಣು ನೋಡಿ ಹೆಂಗಿದೆ ನೋಡಿದ್ರೆ, ಹಣ್ಣು ಹೇಗಿದೆ
ಈ ಥರ ಇರುತ್ತೆ ಗೈಸ್. ಇದು ಇಲಾಬಾದಿ. ನಾನು ಅನ್ಸೀಸನಲ್ಲಿ ಬಂದಿದ್ದೀನಿ ಗೈಸ್. ನೋಡಿ ಇಲ್ಲೂ ಇದೆ ನೋಡಿ. ನೋಡಿ ಅಲ್ಲೂ ತಿಂದಿದೆ ನೋಡಿ. ಅಲ್ಲಿ ತಿಂದಿದೆ ನೋಡಿ. ಗಿಳಿಯನ್ನು ತಿಂದ್ಬಿಟ್ಟಿದೆ ನೋಡಿ. ಎಷ್ಟಪ್ಪ ಇದೆ ಸೈಜ್ ನೋಡ್ಕೊಳ್ಳಿ ನೀವು. ಇಲ್ಲಿ ಅಲ್ಲೇ ಹೋಗ್ತೀನಿ, ಯಾಕಂದರೆ ಇಲ್ಲಿ ಹಾವುಗಳೇನೋ ಇರ್ತಂತ ಡೇಂಜರು. ಅದಕ್ಕೆ ನೋಡಿ ಸೈಜ್ ನೋಡಿ. ನೋಡಿದ್ರ ಇಲ್ಲಿ ನೋಡಿ ಸೈಜ್ ನೋಡಿ. ಸೈಜ್ ನೋಡ್ಬೋದು ಹೇಗಿದೆ ನೋಡಿ. ಸೈಜ್ ತೋರಿಸ್ತಾ ಇದ್ದೀನಿ ನೋಡಿ. ಆಗ ಅರ್ಧ ತಿಂದ್ಬಿಡಿದೆ ಗಿಳಿ. ಸೈಜ್ ಕಲರ್ ನೋಡಿ ವೈಟಾಗಿ ಆಗಿದೆ. ಗಿಳಿಯಿಂದ ವೈಟ್ ಆಗಿದೆ. ಈಗ ಇರುತ್ತೆ ಗೈಸ್ ಇದು ಒಳಗೆ ಸಿಗಬೇಕಾಯ್ತು. ಅದೇ ಗೋವಾ ಫಾರ್ಮ್ ಇದು. ತಿಂದು ಇಡೀ ಎಲ್ಲ ಅರ್ಧ ಗಿಳಿನೇ ತಿಂದ್ಬಿಟ್ಟವೆ ನೋಡಿ. ಅವಾಗ ಟೇಸ್ಟ್ ಹೆಂಗಿರುತ್ತೆ ನೋಡಿ. ನಾನು ಆಲ್ರೆಡಿ 2 ತಿಂದ್ಬಿಟ್ಟೆ ಗೈಸ್ ನೋಡಿ. ಎಲ್ಲ ಗಿಳಿ ತಿಂದಿರೋವೆ ನೋಡಿ. ನೋಡಿದ್ರ ಬರೀ ಕಲರ್ ನೋಡ್ಕೊಳ್ಳಿ ನೀವು. ಕಲರ್ ನೋಡಿದ್ರೆ ಇದಾಗುತ್ತೆ ಅವಾಗ ಹೇಗಿದೆ ಅಂತ. ಇನ್ನು ಕೆಳಗಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಗೈಸ್. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಅವ್ರದ್ದೇ ಜಮೀನು. ಇದೆಲ್ಲ ಅಲ್ಲಿದೆಯಲ್ಲ ಫುಲ್ಲು, ಅದೆಲ್ಲ ಅವ್ರದ್ದೇ. ನನಗೆ ಮಾತ್ರನೇ ಬಿಡೋದು ಗೈಸ್. ಇಲ್ಲಿ ಬೇರೆಯವ್ರಿಗೆ ಯಾರಿಗೂ ಬಿಡಲ್ಲ ಸಾಹೇಬ್ ನೋಡಿ. ಅವ್ರದ್ದೇ ಎಲ್ಲ ಜಮೀನು. ಈ ನಾನು ಬಂದಿದ್ದೆಲ್ಲ ವಿಸಿಟ್ ಮಾಡಿದ್ದೆಲ್ಲ ಅವ್ರದ್ದೇ ನೋಡಿ. ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಸೈಜ್. ಅಲ್ಲಿ ನೋಡಿದ್ರ ನಿಮ್ಗೆಲ್ಲ ಕಿತ್ತಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನಾನು ಸ್ವಲ್ಪ ತಗೋಯ್ತೀನಿ ಮನೆಗೆ, ಅವಾಗ ನಿಮ್ಗೆ ತೋರಿಸ್ತೀನಿ ಗೈಸ್ ಇದೆಲ್ಲ ಹೇಗಿರುತ್ತೆ ಸಿಗಬೇಕಾಯ್ತು ಅಂತ. ಇದು ಎಲ್ಲ ಇಲಾಬಾದಿ ಗೈಸ್. ಇದು ಮಳೆ ಬಂದ್ಬಿಡ್ತು ಇಲ್ಲ, ನಿಮ್ಗೆ ಇನ್ನೂ ಫುಲ್ ತೋರಿಸ್ತಾ ಇದೆ. ಮತ್ತೆ ಮಳೆ ಇರೋ ಥರ ಇದೆ ಬೇಗ ನೋಡಿ. ನಾನು ಹಿಂದೆ ನೋಡ್ಬೋದು ಕಾಯಿ ನೋಡಿ. ಇಲ್ಲಿ ನೋಡಿ ಇಲ್ಲಿದೆ ನೋಡಿ. ನೋಡಿದ್ರಾ ಕಾಯಿ ಹೆಂಗವೆ ಇಲಾಬಾದಿ. ಎಷ್ಟಿದೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಗೋವಾ ಫಾರ್ಮ್ದು ನೋಡಿ. ಇಲ್ಲೂ ಇದೆ ನೋಡಿ. ಕಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೈಸ್ ಇದು ಹೆಂಗಿದೆ ನೋಡಿ. ನೋಡಿದ್ರಾ ಇಲ್ಲಿದೆ ನೋಡಿ ಹಣ್ಣು ನೋಡಿ. ಇಲ್ಲೂ ಇದೆ ನೋಡಿ. ನೋಡಿ ಅಲ್ಲೂ ಇದೆ. ಇಲ್ಲಿ ನೋಡಿ ಇಲ್ಲಿ ದೊಡ್ಡದಿದೆ ನೋಡಿ. ಇಲ್ಲಿ ನೋಡಿ ಗೈಸ್. ಇಲ್ಲಿ ನೋಡಿ. ನೋಡಿದ್ರ ಇದು ಯಮಾಮ ಅಂದರೆ ಒಂದು 200 ಗ್ರಾಮ್ ಬರ್ಬೋದು ನನ್ನ ಪ್ರಕಾರ. ಆ ಥರ ಇದೆ. ಅಲಿಸ್ಲೇನ್ ಇದೆಯೋ ಇಲ್ಲ ಗೊತ್ತಿಲ್ಲ. ಅಲಿಸ್ಲೇನ್ ಇಲ್ಲ ಗೈಸ್. ನೋಡಿದೆ ನೋಡೋಣ. ಸಪೋಟನು ಇದೆ, ಹಣ್ಣಾಗಿದೆ ಒಂದು ತಿಳ್ತೀನಿ ನೋಡಿ. ಇಲ್ಲಿದೆ ನೋಡಿ ಸಪೋಟನು. ನೋಡಿದ್ರ ಇಲ್ಲಿ ನೋಡೋಣ ಹಣ್ಣಿದೆ ಅಂತ. ಅದು ಅಯ್ಯೋ ನೀರೇ ಬಿದ್ದುಬಿಡ್ತಾ ಇದೆ ಗೈಸ್ ನನ್ನ ಮೊಬೈಲ್ಗೆಲ್ಲ. ಮಳೆ ಬಿದ್ದುಬಿಡ್ತಲ್ಲ ನೋಡಿ. ಸಪೋಟ ಇತ್ತು ದಪ್ಪ ಬರ್ತದೆ ಗೈಸ್ ಸಪೋಟ. ನಾನು ಇಲ್ಲಿಂದ ತಗೋ ಹೋಗಿದ್ದೀನಿ. ಇವ್ರದೇ ಕಿತ್ಕೊಂಡು ಕಾಯಿದು ಸಪೋಟ ಈ ಥರ ಇರುತ್ತೆ ನೋಡಿ. ದೂರಿಂದ ನೋಡಿ ನೀವು ಹೆಂಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿ ನಾನು ಸ್ವಲ್ಪ ಹಣ್ಣಿರೋದೆಲ್ಲ ಕಿತ್ಕೊಳ್ತೀನಿ, ನಿಮಗೆ ತೋರಿಸ್ತಾ ಇರೋದು ಇದು ನೋಡಿ. ಇಲ್ಲಿ ನೋಡಿ ಸೈಜ್ ನೋಡಿ. ಇದೆ ಇನ್ನು ಕಾಯಿಲೆ ಸೈಜ್ ನೋಡಿ. ನೀವು ನೋಡ್ಬೋದು ಸೈಜ್ ಗೈಸ್ ಹೆಂಗಿರುತ್ತೆ ಅಂತ. ನನ್ನ ಪ್ರಕಾರ ಇಲಾಬಾದಿಲಿ ಚೆನ್ನಾಗಿರುತ್ತೆ ಅಂತ ಸಿಗಬೇಕು. ಸ್ವೀಟು ಚೆನ್ನಾಗೆಲ್ಲ ಇರುತ್ತೆ. ಇಲ್ಲಿ ನೋಡಿ ಅಲ್ಲಿ ನೋಡಿದ್ರ ನಾನು ಬೆಳ್ಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ನಿಮಿಷ ರೀ. ಎಲ್ಲ ಮೊಬೈಲ್ ನೋಡಿ ಹೇಗಿದೆ ನೋಡಿ. ಕಲರ್ಸು ನೀರೆಲ್ಲ ಇದ್ದು ಮಳೆ ಬಂದು ಸಖತ್ತಾಗಿದೆ ಗೈಸ್. ಇದು ಒಂದು 200-300 ಗ್ರಾಮ್ ಬರುತ್ತೆ ಗೈಸ್. ಎಷ್ಟಾಗಿದೆ ಅಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಅವ್ರದ್ದು ಅದೇ ಮನೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಮನೆ ಅವ್ರದ್ದು, ತೋಟದ್ದು ಮನೆ, ಈ ಗಾರ್ಡನ್ದು ಫಾರ್ಮರ್. ಇದು ಚಿಕ್ಕದು ಅಂತ ಹೇಳ್ಬಿಡಿ. ಚಿಕ್ಕದು ಹಣ್ಣು ಚೆನ್ನಾಗಿರುತ್ತೆ ನೋಡಿ. ಅಲ್ಲೂ ಇದೆ ನೋಡಿ. ನೋಡ್ದಾ ಇಲ್ಲಿದೆ ನೋಡಿ. ನೋಡಿದ್ರಾ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಹಣ್ಣೆ ಅದು. ಇದೆಲ್ಲ ಈ ಥರ ಗಾರ್ಡನ್ ಹಿಂಗಿರುತ್ತೆ ಗೈಸ್ ನೋಡಿ. ಇಲ್ಲಿ ನೋಡಿ ದಪ್ಪ ನೋಡಿ. ಇಲ್ಲಿ ನೋಡಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಇದ್ದ ನೋಡಿ ದಪ್ಪ ಹೇಗಿದೆ ಸೈಜು. ಓಕೆ ಹೋಗೋಣ ಇನ್ನು ತೋರಿಸ್ತೀನಿ. ಎಷ್ಟು ಹಣ್ಣು ಇರೋವೆಲ್ಲ ನಿಮ್ಗೆ ತೋರಿಸ್ತೀನಿ ಗೈಸ್. ಇದು ಫಾರ್ಮರಿಂಗ್ ಮಾಡೋರು ಇದು ಇಲಾಬಾದಿ ತೊಗೊಂಡು ಮಾಡೋದಾದ್ರೆ ಚೆನ್ನಾಗಿ ಮಾಡ್ಬೋದು. ಆದರೆ ಇದಕ್ಕೆಲ್ಲ ಏನಂದರೆ ನೀವು ಲೈನ್ ಕರೆಕ್ಟಾಗಿ ಪೈಪ್ ಲೈನ್ ಇದೆಲ್ಲ ನೀರ್ದು ವಾಟ್ರ್ ನೋಡಿ ಥರ ಕೊಡ್ಬೇಕು ನೀವೆಲ್ಲ. ಈಗ ಕೊಟ್ಟಿದ್ದಾರೆ ನೋಡಿ. ಇವು ನಾನು ವಿಸಿಟ್ ಮಾಡಿದ್ದೀರ ಅವರೆಲ್ಲ ಹಿಂಗೆ ಲೈನ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಕಡೆನೂ ತೋರಿಸ್ತಾನೆ ಇರಿ ನೋಡಿ. ಎಲ್ಲ ಕಡೆನೂ ವಾಟ್ರ್ ಕೊಟ್ಟಿದ್ದಾರೆ ನೀರು ಹೋಗೋ ಥರ. ಗಿಡಗಳಿಗೆ ನೀರು ಬೇಕಲ್ವಾ, ಅದಕ್ಕೆ ಆ ಥರ ಕೊಟ್ಟಿದ್ದಾರೆ ನೋಡಿ. ಎಲ್ಲದಕ್ಕೂ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಅದು ತೋರಿಸ್ತಾ ಇದ್ದೀನಿ. ನೀವೇನಾರ ಮಾಡೋದು ಪ್ಲಾನ್ ಇದ್ದರೆ ಯಾವತ್ತಾರು 2-3-4 ಎಕರೆಯಲ್ಲಿ ಮಾಡೋದಾದ್ರೆ ನೋಡಿ ಈ ಥರ ಸಿಗಬೇಕಾಗಿ. ಗೋವಾ ಇಲಾಬಾದಿ ಇವೆಲ್ಲ ಹಾಕಿರೋದು ಇವರು ನೋಡಿ. ಇನ್ನು ಚಿಕ್ಕ ಕಾಯಿನೂ ಇವೆ. ಚಿಕ್ಕ ನೋಡ್ಬೋದು ಗಿಡದಲ್ಲಿ ಹೆಂಗಿದಾವೆ ಅಂತ ನೋಡಿ. ಇಲ್ಲಿ ನೋಡಿ ನೋಡಿ ಈ ಥರ ಇರುತ್ತೆ ಗೈಸ್. ಇಲ್ಲಿ
ನೋಡಿ ಇಲ್ಲಿ ನೋಡಿ ಹಣ್ಣು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ನೋಡ್ಬೋದು ಒಳಗೋಣ ಗೈಸ್ ನೋಡಿ ಇಲ್ಲೂ ಇದೆ ನೋಡಿ ಎಲ್ಲ ಇದರ ಇರುತ್ತೆ ಇಲಾಹಾಬಾದಿ ನೀವೇನಾದ್ರು ಪ್ಲಾನ್ ಇದ್ರೆ ಹಾಕಿ ಈ ಥರ ಇಲಾಹಾಬಾದ್ ಇದೆ ಎಲ್ಲ ನೋಡ್ಕೊಂಡು ನಾನು ಹೋಗಿ ಅವುಗಳು ಏನೋ ಇರ್ತಾವಂತ ಹೆದರಿಕೆ ನಾನು ಒಬ್ಬನೇ ಬ್ಲಾಕ್ ಮಾಡ್ತಾ ಇದ್ದೀನಿ ಸಿಕ್ಕುದೊಂದು ಇದು ನಾನು ವಿಸಿಟ್ ಮಾಡಿದೆ ಇಲ್ಲಿ ಸಿಗಬೇಕಂತ ಗೋವಾ ಫಾರ್ಮ್ ಅಂತ ಒಂದು ಇದೆ ಆ ಜಾಗದಲ್ಲಿ ವಿಸಿಟ್ ಮಾಡಿದ್ದೀನಿ ಹೋಗೋಣ ಇನ್ನು ನೋಡಿ ಹೆಂಗಿದೆ ಕಾಯಿಗಳು ಎಲ್ಲ ಇದು ನೋಡಿ ಕಾಯಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಓಕೆ ನೋಡಿ ಇಲ್ಲಿ ನೋಡಿ ಕಾಯಿ ಇನ್ನೂ ಚಿಕ್ಕವು ಇವು ನಿಮ್ಗೆ ಹಂಗೆ ಕಾಣ್ತದೆ ನೋಡಿ ಎಲ್ಲ ಹೆಂಗ್ ಬಿಟ್ಟಿದ್ದಾವೆ ನೋಡಿ ನೋಡಿ ಇಲ್ಲಿ ಹಣ್ಣು ನೋಡಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಹಣ್ಣಾಗಿದೆ ನೋಡ್ದಾ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿದ ಗೈಸ್ ಎಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ನೋಡ್ಕೊಂಡು ಬರ್ಬೇಕು ಇಲ್ಲೆಲ್ಲ ಏನು ಟೈಮ್ ಹಾವು ಎಲ್ಲ ಇರ್ತವೆ ಇಲ್ಲೆಲ್ಲ ನೋಡಿ ಬನ್ನಿ ನೀವೆಲ್ಲ ಹೋದ್ರೆ ಒಳಗೆ ಈ ಥರ ಜಾಗದಲ್ಲಿ ನೋಡಿ ಎಷ್ಟಿದೆ ಗೈಸ್ ಇದು ನಿಮಗೆ ಎಷ್ಟಾಗಿದೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇದು ಗೋವಾ ಫಾರ್ಮ್ ಇದು ಇಲಾಹಾಬಾದಿ ನೋಡಿ ದೂರದಿಂದ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಹಣ್ಣು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತಾ ಇದೆ ನೀವು ಹೇಳಿ ನೋಡಿ ಎಷ್ಟು ಅರಿಶಿನಾಗಿ ನಿಮ್ಗೆ ಗ್ರೀನ್ ಕಾಣ್ತಾ ಇದೆ ಗೊತ್ತಿಲ್ಲ ನನಗೆ ಎಲ್ಲೋ ವೈಟಾಗಿ ಕಾಣ್ತಾ ಇದೆ ಹಣ್ಣು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಗಿಡನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಇಲ್ಲಿ ಫಲ ಅಂತ ಹೇಳ್ತಾರೆ ಗೊತ್ತಾ ಫಲ ಆತ ನೋಡಿ ಇಲ್ಲೂ ಇದೆ ನೋಡಿ ಇಲ್ಲಿ ನೋಡಿ ಮೇಲೆ ನೋಡಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ನಿಮಿಷ ಬಗ್ಸ್ ತೋರಿಸ್ತೀನಿ ಅದು ನೋಡಿ ಗೈಸ್ ನೋಡಿದ್ರಾ ಕಲರ್ ಹೆಂಗಿದೆ ಯಾರ ಇರುತ್ತೆ ಕಲರ್ ಸಾಕು ಗೈಸ್ ಹೋಗೋಣ ಎಷ್ಟಾಗಿದೆ ಅಷ್ಟು ತೋರಿಸಿದ್ದೀನಿ ಯಾಕಂದರೆ ಇನ್ನೂ ದಪ್ಪ ಇದ್ದವರು ಅನ್ಸೀಸನಲ್ಲಿ ಬಂದ್ಬಿಟ್ಟಿದ್ದೀನಿ ಗೈಸ್ ಇಲ್ಲ ತೋರಿಸ್ತಾ ಇದೆ ಈ ಸೈಜು ಒಂದೊಂದು ಅರ್ಧ kg 600 ಗ್ರಾಮ್ ಬರುತ್ತೆ ಗೈಸ್ ನಾನು ತಗೋಗಿದ್ದೀನಿ ಇಲ್ಲಿ ಒಂದ್ಸತಿ ಇದು 2ನೇ ಸತಿ ಬರ್ತಾ ಇರೋದು ಅದಕ್ಕೋಸ್ಕರ ವಿಸಿಟ್ ಮಾಡಿದ್ದೀನಿ ಹೇಗಿರುತ್ತೆ ಅಂತ ನೋಡಿ ಔಟ್ಲುಕ್ಕು ತೋರಿಸ್ತೀನಿ ನೋಡಿ ಅವ್ರ ಫಾರ್ಮ್ ಹೆಂಗಿದೆ ಅಂತ ಈ ಥರ ಇದೆ ಗೈಸ್ ನೋಡ್ಬೋದು ನೀವು ನೋಡಿ ಇದೆಲ್ಲ ಮತ್ತೆ ಇದು ನೋಡಿ ಎಲ್ಲ ಇಲಾಹಾಬಾದಿನೇ ಹಾಕಿರೋದು ಅವರು ಫಾರ್ಮಲ್ಲಿ ನೋಡಿ ಅವ್ರ ಮನೆ ಬೇರೆ ಅದೇ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹಿಂಗಿರುತ್ತೆ ಅವ್ರದ್ದು ಫುಲ್ ಫಾರ್ಮು ಗಾರ್ಡನು ಎಲ್ಲ ಇಲಾಹಾಬಾದಿ ಹಾಕಿರೋದು ಇದೆಲ್ಲ ಸೀಬೆಗೆಲ್ಲ ಆದ್ಮೇಲೆ ಇಲ್ಲಿ ಈಚೆನೆ ಬಂದೆ ಇಲ್ಲೆಲ್ಲ ಕೋಳಿ ಎಲ್ಲ ಸಾಕಿದ್ದಾರೆ ಗೈಸ್ ಅವರು ಕೋಳಿಗಳೆಲ್ಲ ತೋರಿಸ್ತೀನಿ ನಿಮ್ಗೆ ಮೊಲ ನಾಯಿ ಎಲ್ಲ ಇದೆ ತೋರಿಸಿ ನೋಡಿ ಇದು ನೋಡಿ ಕಾಡು ಕೋಳಿ ನೋಡಿ ಮಾಮೂಲಿ ಕೋಳಿ ಇದು ಹಾಗೆ ಕುಸ್ತಿ ಫೈಟ್ ಕೋಳಿ ಅಂತಾರಲ್ಲ ನೋಡಿ ಎಲ್ಲ ಫೈಟ್ ಕೋಳಿನೂ ಸಾಕಿದ್ದಾರೆ ನೋಡಿ ಹೀಗಿದೆ ನೋಡಿ ಫೈಟ್ ಕೋಳಿ ಇವೆಲ್ಲ ಹುಂಜ ಕೋಳಿ ನೋಡಿ ಅಲ್ಲೂ ಇದೆ ಈ ಥರ ಇರುತ್ತೆ ಕೋಳಿ ಎಲ್ಲ ಸಾಕಿರೋದು ಇನ್ನು ಮೊಲನೂ ಇದೆ ಅಂತ ಒಳಗೆ ಹೋಗೋಣ ಗೈಸ್ ಹಂಗೆ ಇರಿ ಮೊಲನೂ ತೋರಿಸ್ತೀನಿ ಇವರೆಲ್ಲ ಫುಲ್ ಇಂಟ್ರೆಸ್ಟಿಂಗ್ ಸಾಕ್ತಾರೆ ನೋಡಿ ಹಸುನು ಸಾಕಿದ್ದಾರೆ ನೋಡಿ ಸೀಮೆ ಮರಿ ಅದು ಎಲ್ಲ ಹಾಲ್ಗೋಸ್ಕರ ಬೇಕಾಗುತ್ತಲ್ಲ ಇಲ್ಲೆಲ್ಲ ಹೋದ್ರೆ ಈ ಥರ ಇರುತ್ತೆ ಒಳಗೆ ಹೋಗ್ತೀನಿ ಮೊಲ ಎಲ್ಲ ಸಾಕೋರಂತೆ ನೋಡಿ ಇಲ್ಲಿ ಕೋಳಿ ನೋಡಿದ್ರ ಹೇಗಿದೆ ಅಲ್ಲಿ ನೋಡಿ ಮೊಲ ರಾಬರ್ಟ್ ಬ್ಲ್ಯಾಕ್ ಕಲರ್ ಸಾಕಿದ್ದಾರೆ ಒಂದೇ ಒಂದಿದೆ ನೋಡಿದ್ರ ಇಲ್ಲಿ ಮೊಲನು ಸಾಕಿದ್ದಾರೆ ರಾಬರ್ಟ್ ಇದೇನು ಓ ಇಲ್ಲಿ ನೋಡಿ ಅಮ್ಮ ಮರಿನೂ ಇದೆ ಮರಿನೂ ಹಾಕಿದೆ ನೋಡಿ ಗೈಸ್ ತೋರಿಸ್ತಾ ಇದ್ದೀನಿ ನೋಡಿ ಒಂದೇ ಒಂದು ಹಾಕಿದ್ರಾ ಒಂದೇ ಒಂದು ಹಾಕಿದೆ ಗೈಸ್ 6 ಹಾಕಿತ್ತಾ ಮತ್ತಿನ್ನ ಇದು 6 ಹಾಕಿತ್ತಂತೆ ಗೈಸ್ ಇದು ಮೊಲ ಅದೇ ಒಂದೇ ಒಂದು ಇಟ್ಕೊಂಡಿದೆ ಅಷ್ಟೇ ನೋಡಿ ಎಷ್ಟು ದಿವಸದ್ದು ಒಂದು ವಾರದಂತೆ ಗೈಸ್ 1 ವೀಕ್ ಆಯ್ತಂತೆ ಮೊಲ ನೋಡಿ ಮುಂದೆ ತೋರಿಸಿ ಇಲ್ಲಿ ನೋಡಿ ವೈಟ್ ಗಂಡ ಇದು ಗಂಡು ಗೈಸ್ ಮೇಲದು ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ವೈಟ್ ಮೊಲ ಇದು ಗಂಡು ಮೇಲಿದು ಇಲ್ಲಿ ನೋಡಿ ಇದು ಯಾಕೊಳ್ಳಿ ಯಾವ್ದು ಇದು ಗಂಟೆನಾ ಇದು ಮೇಲೆ ಅಂತ ಗೈಸ್ ಇದು ಮೊಲ ನೋಡಿ ನಾಳೆ ಕೂತಿದೆ ಇದು ಚೆನ್ನಾಗಿದೆ ನೋಡಿ ಮರಿ 1 ವಾರದಂತೆ ಗೈಸ್ ನೋಡಿ ಮುಂದೆ ತೋರಿಸ್ತೀನಿ ನೋಡಿ ಮೊಲ ನೋಡಿದ್ರ ಫೀಮೇಲ್ ಇದು ಮೊಲ ಮರಿ ನೋಡಿ ಅಲ್ಲಿದೆ ನೋಡಿ ನೋಡಿ ಮರಿ ನೋಡಿದ್ರ 1 ವಾರದಂತೆ ಗೈಸ್ ಇದು
ನೋಡಿ ಮುಂದೆ ತೋರಿಸ್ತೀನಿ ರೀ. ನೋಡಿ ಒಂದು ವಾರದ ಮೊಲ ಮರಿ ನೋಡಿ ಹಿಂಗಿದೆ. ಇದು ಅವ್ರ ಅಮ್ಮ ತೋರಿಸ. ಅಜ್ಜಿನೇ ಎಲ್ಲ ನೋಡೋದು ನೋಡಿ. ಅಜ್ಜಿ ಇಲ್ಲಿ ನೋಡಿ ಈಗ ಮೇಲೆ ತಂದು ಇತ್ತು ಅಜ್ಜಿ. ನೋಡ ಒಂದು ವಾರದಂತೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮುದ್ದಾಗಿದೆ. ಇನ್ನು ಕಣ್ಣು ಬಿಟ್ಟಿಲ್ಲ ಗೈಸ್. ಇದು ಯಾವಾಗ ಬಿಡುತ್ತೆ ಕಣ್ಣು ಅಂತಾಜು? ಇನ್ನು ಬಿಟ್ಟಿಲ್ಲ ಗೈಸ್. ಚಿಕ್ಕ ಮರಿ ನೋಡಿ ಮೊಲದ್ದು. ಒಂದು ವಾರದಂತೆ ಮರಿ ಇದು. 5 6 ಆಯ್ತಂತೆ. ಈಗ ಒಂದೇ ಒಂದು ಇಕ್ಕಿದೆ. ಅದೇನು ಸಾಯಿಸ್ಬಿಡ್ತಾವ? ನೋಡಿ ಅಜ್ಜಿ ಪಾಪ ಎಲ್ಲ ಅವರೇ. ಅಜ್ಜಿನೇ ನೋಡಿ ಅಜ್ಜಿನೇ ಎಲ್ಲ ನೋಡ್ಕೊಳ್ಳೋದು. ನೋಡಿ ಇಲ್ಲೊಂದು ಇದೆ ನೋಡಿ ಗಂಡು. ಇದೊಂದು ಮೊಲ. ಕೋಳಿ ಬೇರೆ ಅವೇ ಇಲ್ಲಿ ಕೆಳಗೆ. ಅವ್ರದ್ದು ಎಲ್ಲ ಇದು ಹಸುಗಳು ಕಟ್ಟೋದು ಒಂದು ಎಲ್ಲ. ಎಲ್ಲ ಹಸುಗಳೆಲ್ಲ ಕಟ್ಟಕ್ಕೆ ಒಂದು ಶೆಡ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಮ್ಮ ನಾನು ಕರ್ಕೊಂಬಂತಿದ್ದು ತೋರಿಸಿದ್ದೀನಿ. ಎಲ್ಲ ಸಾಕಿದ್ದಾರೆ ನೋಡಿ. ಈ ಥರ ಇರುತ್ತೆ ಔಟ್ ಸೈಡ್ ಅವ್ರದ್ದು ಗಾರ್ಡನ್. ಅದೇ ಫಾರ್ಮಿಂಗ್ ಮಾಡಿದ್ದಾರಲ್ಲ ಸೀಬೆಕಾಯ್ದು ಗೋವಾ ಫಾರ್ಮು ಈ ಥರ ಇರುತ್ತೆ. ಇದೆಲ್ಲ 1 ಎಕರೆಲಿ ಇರೋದಂತೆ ಗೈಸ್. ಇದು ಫುಲ್ 1 ಎಕರೆ ಇರೋದಂತೆ. ನಾನು 2-3 ಎಕರೆ ಅಂತ ಹೇಳ್ಬಿಟ್ಟೆ, ಸಾರಿ. 1 ಎಕರೆಲಿ ಇರೋದಂತೆ. ಎಲ್ಲ ಇಲಾಬಾದಿನೇ ಹಾಕಿರೋದು. ತೋರಿಸ್ತೀನಿ ನೋಡಿ. ಇವೆಲ್ಲ 1 ಎಕರೆ ತೋರಿಸ್ತೀನಿ. ಇಲ್ಲಿ ನೋಡಿ ಹಿಂಗೆ ತೋರಿಸ್ತೀನಿ. ಸೀಬೆಕಾಯಿ ಹಿಂಗಿದೆ ನೋಡಿ. ನೋಡ್ದ ಕಲರು ಚೆನ್ನಾಗಿದೆ. ಕಲರ್ ಮಾತ್ರ ಇಲಾಬಾದಿ. ತಿಂದರೆ ತಿನ್ನೋಣ ಅಂತ ಆ ಥರ ಇರುತ್ತೆ ನೋಡಿ. ಇಲ್ಲಿ ಇದೆ ನೋಡಿ. ನೋಡಿ ಕಲರ್ ನೋಡಿ. ನೋಡ್ರ ಗೈಸ್ ಕಲರ್ ಹೆಂಗಿದೆ. ಅಲ್ಲಿ ನೋಡಿ ಹೇಗಿದೆ ನೋಡಿ. ಒಂದು ಗಿಡದಲ್ಲಿ ಅಮ್ಮ ಒಂದು 100 ಏನೋ ಇರುತ್ತೆ ಗೈಸ್. ಆ ಥರ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು. ಒಂದು 100 ಇರುತ್ತೆ ಕಾಯಿ ನೋಡಿ. ಹಿಂಗಿರುತ್ತೆ ನೋಡಿ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಾಯಿ. ಇದು ಒಂದು 200 ಗ್ರಾಮ್ 300 ಗ್ರಾಮ್ ಬರ್ಬೋದು ನನ್ನ ಪ್ರಕಾರ. ನಾನು ವಿಡಿಯೋದಲ್ಲಿ ನಾನು ರಿಯಲ್ ತೋರಿಸ್ತಾ ಇದ್ದೀನಿ. ಅಷ್ಟು ಬರೋದು. ದಪ್ಪ ಆಯಿತು ಅಂದರೆ 500-600 kg 600 ಗ್ರಾಮ್ ಬರುತ್ತೆ ಗೈಸ್ ಇದೆಲ್ಲ ನೋಡಿ. ಮಳೆ ಬಂದ್ಬಿಟ್ಟಿದೆ ಗೈಸ್. ಇದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಇರುತ್ತೆ. ಫುಲ್ 1 ಎಕರೆಲಿ ಇರೋದಂತೆ ಗೈಸ್ ಇದು. ಅವರೇ ಅಣ್ಣ ಹೋಯ್ತಾ ಇದಾರಲ್ಲ ಅವರೇ ಈ ತೋಟಕ್ಕೆ ಓನರು. ಮಾತಾಡೋಣ. ಓನರು ಇದಾರೆ ಅಜ್ಜಿ ತಾನು ಮಾತಾಡ್ಸೋಣ. ಅವ್ರಿಗೆ ಫಾರ್ಮಿಂಗ್ ನಾನು ಬಂದಿನ ಗೋವಾ ಫಾರ್ಮ್ ಇದೆ. ಇದು ಸೀಬೆಕಾಯ್ದು ಗಾರ್ಡನ್ನು. ಅವ್ರ ಓನರ್ ಇದೆ, ಅವ್ರ ಮಾತಾಡೋಣ. ನಮಸ್ಕಾರ ಅಜ್ಜಿ. ಏನು ಹೆಸರು ಅಜ್ಜಿ? ಮುತ್ತಾಯಮ್ಮ ಅಂತ. ನೋಡಿ ಹೇಳಿ ಪರವಾಗಿಲ್ಲ. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ? ಎಷ್ಟು ವರ್ಷದಿಂದ ಇದ್ದೀರಾ? 10 ವರ್ಷ ಆಯ್ತು ಬಂದು. 10 ವರ್ಷ ಆಯ್ತಾ ಇದು ತಗೊಂಡು? ಇಲ್ಲಿಗೆ ಬಂದು 10 ವರ್ಷ ಆಯ್ತು. ಊರಾಗಿರೋದು ಇಲ್ಲಿ ತೋಟ ಹಾಕಿದ್ರೆ ಎಷ್ಟು ವರ್ಷದಿಂದ ಹಾಕಿರೋದು ಇದು ಸೀಬೆಕಾಯ್ದು? ಸೀಬೆಕಾಯಿ ಒಂದು 5 ವರ್ಷ ಆಯ್ತು ಅಷ್ಟೇ. 5 ವರ್ಷದಿಂದ. ಯಾವ್ದಿದು? ಯಾವ ಜಾತಿ? ಅದಕ್ಕೆ ಮುಂಚೆ ಬೇಳೆ ರಾಗಿ ಬೇಳೆ ಬೆಳೆಯೋದು. ಮೊದಲು ರಾಗಿ ಹಾಕಿದ್ರ ಇಲ್ಲಿ? ಈಗ ಸೀಬೆಕಾಯಿ ಹಾಕಿರೋದು. ಇದು ಯಾವ್ದು ಸೀಬೆಕಾಯಿ? ಬಿಳಿದು ಇಲಾಬಾದಿ. ವೈಟ್ ಇಲಾಬಾದಿನಾ? ಪಿಂಕ್ ಹಾಕ್ತಾರೆ. ಪಿಂಕ್ ಹಾಕ್ಬೋದಾ? ಪಿಂಕ್ ಚೆನ್ನಾಗಿರಲ್ವಾ? ಪಿಂಕ್ ಚೆನ್ನಾಗಿರಲ್ವಾ? ವೈಟ್ ಮಾತ್ರ ಚೆನ್ನಾಗಿರುತ್ತೆ. ಇದು ಎಷ್ಟು ಎಕರೆ ಇರೋದು ಅಜ್ಜಿ ನಿಮ್ದು? ಎಲ್ಲ ಒಂದು 3 ಎಕರೆ 2-3 ಎಕರೆ ಬರ್ಬೋದು. 2-3 ಎಕರೆ ಎಲ್ಲ ಸೀಬೆಕಾಯಿ ಇದೇ ಹಾಕಿರೋದಾ? ಇಲ್ಲ, ಹತ್ ಕಡೆ ಖಾಲಿ ಜಮೀನು ಬೆಳೆ ಇದು ರಾಗಿ ಅದು ಇದು ಬೆಳ್ಕೊಂತಿರತ್ತೆ. ಹೌದಾ? ಇಲ್ಲಿ ಬನ್ನಿ ಬರೀ 10 ವರ್ಷ ಆಯ್ತು. ಇದೆಲ್ಲ ನಿಮ್ದು ಓನೇ ಎಲ್ಲ ಇರೋದು. ನಿಮ್ಮ ಮಗನ ಹೆಸರು ಎಲ್ಲ? ನಿಮ್ಮ ಮಗನ ನೋಡ್ತಾರಾ? ಸಣ್ಣಪ್ಪ ಅವರು ನಿಮ್ಮ ಮಗರು ಎಲ್ಲ ನೋಡ್ತಾರೆ. ಓಕೆ, ಒಬ್ಬರೇ ಮಗ ನಿಮಗೆ? ಓಕೆ ಅಜ್ಜಿ. ಇದು ಯಾವ ಏರಿಯಾ ಇದು? ಗೊತ್ತಾಗಲ್ಲ. ಬಾಗ್ಲೂರು ಚಾಕ್ಲೇಟ್ ಬಾಗ್ಲೂರು ಚಕ್ನಳ್ಳಿ. ಚಕ್ನಳ್ಳಿನ ಇದು? ಓಕೆ ಅಜ್ಜಿ. ನೋಡಿ ಅವ್ರದ್ದೇ ಎಲ್ಲ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ ಅವರೇ ಫಾರ್ಮಿಂಗ್ ಎಲ್ಲ ಸೀಬೆಕಾಯಿ, ವೈಟ್ ಸೀಬೆಕಾಯಿ ಇಲಾಬಾದಿ ಎಲ್ಲ ಹಾಕಿರೋದು. 2 ಎಕರೆಯಲ್ಲಿ ಅಂದರೆ 1.5-1.25 ಎಕರೆಯಲ್ಲಿ ಇರೋದೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. 2.25 ಅಂತೆ. 2 ಎಕರೆ ಅಂತೆ ಅಜ್ಜಿನೇ ಹೇಳ್ತಾ ಇದೆ. ಸರಿ, ಎಲ್ಲ ಸೀಬೆಕಾಯಿನ ಹಾಕಿರೋದು. ಅಡಿಕೆ ಮರ ತೆಂಗಿನ ಮರ ಎಲ್ಲ ಹಾಕಿದ್ದಾರೆ ಗೈಸ್. ನೋಡಿ ಅಡಿಕೆ ಮರನೆಲ್ಲ ಹಾಕಿದ್ದಾರೆ ನೋಡಿ. ಹಲಸಿನ ಮರನೂ ಇದೆ ಅಲ್ಲಿ ನೋಡಿ. ಹಲಸಿನ ಮರನೂ ಇದೆ. ಈ ಥರ ಇದೆ ಗೈಸ್. ಇವ್ರದ್ದು ಎಲ್ಲ ಇದೆ ತೋಟದ್ದು ಈ ಗಾರ್ಡನ್ದು. ನಾನು ಸೀಬೆಕಾಯಿ ತಗೋಗೋಣ ಅಂತ ಬಂದಿದ್ದೀನಿ ನೋಡಿ. ಬ್ಯಾಗು ರೆಡಿ ಮಾಡಿ ಕೊಟ್ಟಿದ್ದೀನಿ. ನಾನು ಸ್ವಲ್ಪ ಮನೆಗೆ ತಗೋಗೋಣ ಅಂತ. ಅಜ್ಜಿನೂ ಹೇಳ್ತು ಕೇಳಿ ನೋಡಿ. ಅಜ್ಜಿ ಹೇಳಿ ಅಜ್ಜಿ, ನಾನು ಯಾವ್ದು ಬಂದಿರೋದು? ಸೆಕೆಂಡ್ನೇ ಸತಿ ನಾನು ಬಂದಿರೋದು. ನೋಡಿ ನಾವು ಏನೋ ನೋಡಿ 2-3 ಸತಿ ನಾನು ಬಂದಿದ್ದೀನಿ ನೋಡಿ. ಬ್ಯಾಗು ತಗೊಬರ್ತೀನಿ. ಸೀಬೆಕಾಯಿ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ನಮ್ಮ ಲೇಡೀಸ್ ಬರ್ತಾರೆ, ನಮ್ಮ ವೈಫು ಬರ್ತಾರೆ ಇಲ್ಲಿ. ಇವತ್ತು ಬಂದಿಲ್ಲ, ಅದಕ್ಕೆ ನಾನೇ ಬಂದಿದ್ದೀನಿ. ಅದಕ್ಕೆ ಬ್ಯಾಗ್ ಎಲ್ಲ ತಂದಿದ್ದೀನಿ. ನಾನು ಏನಾದ್ರು ಇಲ್ಲಿ ತಗೋತಾರೆ ಸ್ವೀಟಾಗಿರುತ್ತೆ ಇಲಾಬಾದಿ ಸೀಬೆಕಾಯಿ. ಇಲ್ಲಿಗೆ ಬಂದು ವಿಸಿಟ್ ಮಾಡ್ತೀನಿ ನೋಡಿ. ಅಜ್ಜಿ ಇವರೇ ಓನರು. ಅಜ್ಜಿನೇ ಹೇಳಿದ್ರು ನನಗೆ ತಗೊಳ್ಳಿ ಅಂತ. ಅದಕ್ಕೆ ಸ್ವಲ್ಪ ತಗೊಳ್ಳೋಣ ಅಂತ ಫಸ್ಟ್ ತೋರಿಸ್ತೀನಿ ನಿಮ್ಗೆ. ಎಲ್ಲ ಕಿತ್ಕೊ ಬಂದು ಸೀಬೆಕಾಯಿ ಹಿಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಗೈಸ್. ಹಿಂಗೆ ಇರಿ ನಾನು ಬ್ಲಾಕಲ್ಲಿ ಕೊಡ್ತಾ ಇದ್ದಾರೆ. ಅಕ್ಕ ನಮಸ್ಕಾರ. ಅಕ್ಕ
ನೋಡಿ ಟೀ ಎಲ್ಲ ಕೊಡ್ತಾರೆ. ಇಲ್ಲಿ ಬಂದರೆ ನಮ್ಗೆ ಚೆನ್ನಾಗಿ ಇದನ್ನೆಲ್ಲ ಮಾಡ್ತಾರೆ ಅಕ್ಕವರು. ಅಣ್ಣ ಇಲ್ಲ ತೋರಿಸ್ತೀನಿ ನೋಡಿ, ಟೀನು ಎಲ್ಲ ಕೊಡ್ತಾರೆ. ಇಲ್ಲಿ ಬಂದರೆ ನಾನು ಟೀ ಎಲ್ಲ ಕೊಟ್ಟು ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ನಮಗೆ. ಇಸ್ ಗುಡ್. ಈ ನಮಗೆ ಅಕ್ಕ ಅಣ್ಣ ಅಜ್ಜಿಯರಿಗೆಲ್ಲ ನಮ್ಮ ಕಡೆಯಿಂದ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿ ಟೀನು ಕೊಟ್ಟಿದ್ದಾರೆ. ಟೀ ಕುಡಿದ್ಬಿಟ್ಟು ಸೀಬೆಕಾಯಿ ಇದೆ, ಸ್ವಲ್ಪ ಸೀಬೆಕಾಯಿ ಎಲ್ಲ ಕಿತ್ಕೊಳ್ಳೋಣ. ಓಕೆ ಗೈಸ್, ಟೀ ಆದಮೇಲೆ ನಿಮಗೆ ಮತ್ತೆ ಮೀಟ್ ಮಾಡ್ತೀನಿ. ನಾನು ಕಿತ್ಕೊತಾ ಇದ್ದೀನಿ ಗೈಸ್, ನೋಡ್ಬೋದು. ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಕೈಲಿ ಒಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಜಾಗದಲ್ಲಿ ಬ್ಯಾಗ್ ಇಟ್ಕೊಂಡು ಒಂದು ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ನೋಡಿದ ಗೈಸ್ ಎಲ್ಲ ಅಣ್ಣೆ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಫಸ್ಟ್ ಕಿತ್ಕೊಳ್ಳೋಣ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದೇ ನೋಡಿ, ನಿಮ್ಮನ್ನ ಫಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಕಿತ್ತಿದ್ದೀನಿ ಗೈಸ್ ಇದು, ಓಕೆನಾ? ನೋಡಿ ಗೈಸ್, ಸೆಕೆಂಡು ಕಾಯಿ ನೋಡಿ ಹೆಂಗಿದೆ ಹಣ್ಣು, ಆಯಿತಾ? ಈಗ 2 ಆಯಿತು, ನೋಡ್ಬೋದು ನೀವು. ಹಣ್ಣು ನೋಡಬೇಕು, ಕಾಯಿ ಆದರೆ ನಾನು ಕಿತ್ಕೊಳ್ಳಲ್ಲ ನೋಡಿ. ಇಲ್ಲಿದೆ ನೋಡಿ, ಇದು ಹಣ್ಣೆ, ಓಕೆನಾ? ನೋಡಿ ತೋರಿಸ್ತಾ ಇದ್ದೀನಿ, ಹೇಳ್ತಾಯಿದ್ದೀನಿ ನೋಡಿ. ಬ್ಯಾಗಲ್ಲಿ ಹಾಕ್ತೇವೆ ನೋಡಿ ಗೈಸ್, ಬ್ಯಾಗ್ ರೆಡಿ, ಓಕೆನಾ? ಯಾರ ಜೊತೆಲಿ ಇದ್ದರೆ ಬ್ಯಾಗ್ ಅವರೇ ಕಿತ್ಕೊತಾಯಿದ್ರು. ಈಗ ನಾನೇ ವೀಡಿಯೋ ಮಾಡಿ ಕಿತ್ತಿ ಬ್ಯಾಗಲ್ಲಿ ಹಾಕಬೇಕು ನೋಡಿ. ಬ್ಯಾಗಲ್ಲಿ ಹಾಕಿದ್ದೀನಿ ಆಲ್ರೆಡಿ ನೋಡಿ. ಇಲ್ಲಿ ನೋಡಿ ಹಣ್ಣು, ಇಲ್ಲಿ ನೋಡ್ದ ಗೈಸ್ ನೋಡಿ ಹೇಗಿದೆ ಹಣ್ಣು ನೋಡಿ ಗೈಸ್. ಇದು ನೋಡಿದಾರ? ವೀಡಿಯೋ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನನ್ನ ಮೊಬೈಲ್ ಚೆನ್ನಾಗಿಲ್ಲ, ವೀಡಿಯೋ ಕ್ಲಾರಿಟಿ ಇಲ್ಲ. ತೊಗೊಳ್ಳೋಣ, ನೀವೆಲ್ಲ ಆಶೀರ್ವಾದ ಮಾಡಿ ತೊಗೊಳ್ಳೋಣ. ನೋಡಿ ಇದೊಂದು ಕಿತ್ತಿದ್ದೀನಿ, ಆಶೀರ್ವಾದ ಮಾಡಿ ಗೈಸ್. ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಗೈಸ್. ನೋಡಿ ಇಲ್ಲೊಂದಿದೆ ನೋಡಿ, ಓಕೆನಾ? ಇದು ಹಣ್ಣೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ದೊಡ್ಡದಾಗ್ಬಿಡುತ್ತೆ ವೀಡಿಯೋ ಗೈಸ್. ಎಲ್ಲ ಕಿತ್ತಾದ್ರೆ ನಿಮಗೆಲ್ಲ ತೋರಿಸ್ತೀನಿ ಗೈಸ್, ಯಾಕಂದರೆ ದೊಡ್ಡದಾಗ್ಬಿಡುತ್ತೆ ವೀಡಿಯೋ. ಫಸ್ಟ್ ಎಲ್ಲ ಕಿತ್ಕೊಬಿಟ್ಟು ನಿಮ್ಗೆ ಎಷ್ಟು ಕಾಯಿ ಚೆನ್ನಾಗಿದೆ, ಎಷ್ಟು ಕಿತ್ತಿದೆ ಅಂತ ನಿಮ್ಗೆ ಹೇಳ್ತೀನಿ ಗೈಸ್. ಎಲ್ಲ ಕಿತ್ತಾದ್ಮೇಲೆ ನಿಮಗೆ ಎಲ್ಲ ಬ್ಲಾಕ್ ಮಾಡ್ತೀನಿ. ಬರೋ ಥರ ಇದೆ ನೋಡಿ, ಎಲ್ಲ ಸಿಡುಗು ಹೊಡಿತಾ ಇದೆ ನೋಡಿ. ಮೋಡ ಎಲ್ಲ ಮುಚ್ಕೊಬಿಟ್ಟಿದೆ. ಇನ್ನೇನು ಮಳೆ ಆಲ್ರೆಡಿ ಈತನೇ ಬಿತ್ತು, ಅದಕ್ಕೆ ವೇಟ್ ಮಾಡ್ತಾಯಿದ್ದೆ. ಬಿದ್ದಾದ್ಮೇಲೆ ಎಲ್ಲ ನಿಂತಾಯಿತು ಇದು ಮಾಡ್ತಾ ಇರೋದು. ಎಲ್ಲ ಕಿತ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ, ಓಕೆ? ಎಲ್ಲ ಕಿತ್ತಾದ್ಮೇಲೆ ನಿಮಗೆಲ್ಲ ತೋರಿಸ್ತೀನಿ ಎಷ್ಟಿದೆ ಅಂತ ಸಿಗಬೇಕು. ಇದು ಹಿಂಗೆ ಇರಿ ಗೈಸ್, ನೀವು ನೋಡ್ಬೋದು. ಕಾಲು ಬ್ಯಾಗ ನೋಡಿ, ಬ್ಯಾಗ್ ನಾನು ಹೆಂಗೆ ಹಾಕಿದ್ದೆ ನೋಡಿ. ಶೋಲ್ಡ್ರ್ ಮೇಲೆ ಬ್ಯಾಗ್ ಹಾಕ್ಬಿಟ್ಟು ಒಂದೊಂದೇ ವೀಡಿಯೋ ಮಾಡಿ ನೋಡಿ. ಸೈಜ್ ನೋಡಿ ಗೈಸ್, ಇದು ಸಿಗಬೇಕಾಯ್ದು ನೋಡಿ. ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ, ಶೋಲ್ಡ್ರಲ್ಲಿ ಹಾಕ್ಬಿಟ್ಟು. ನಾನೇ ವೀಡಿಯೋ ಮಾಡ್ಬೇಕು, ನಾನೇ ಕಿತ್ಬಿಟ್ಟು ಬ್ಯಾಗಲ್ಲಿ ಹಾಕೋಬೇಕೈತಲ್ಲ, ಅದಕ್ಕೆ ಸೈಜ್ ಹೆಂಗಿದೆ ನೋಡಿ ನಿಮ್ಗೆ ತೋರಿಸ್ತೀನಿ ಇರಿ. ನೋಡಿ ಹೆಂಗಿದಾವೆ ನೋಡಿ, ಇಲ್ಲಿ ಸೀಬೆಕಾಯಿ ನಿಮ್ಗೆ ದೂರಿಂದ ನಂಗೆ ಕಾಣ್ತಾ ಇದೆ, ಹತ್ರ ನಾನು ಮಾಡಿಸ್ತೀನಿ, ಇಲ್ಲಿ ತೋರಿಸ್ತೀನಿ ಕಾಯಿ ಹೆಂಗಿರುತ್ತೆ ಅಂತ. ನೋಡಿ ನೋಡಿದ್ರ? ಹೋಗೋಣ ಇನ್ನು ಬೇರೆ ಕಡೆ. ಇಲ್ಲಿ ಫುಲ್ ಮಳೆ ಬೇರೆ ಬಂದ್ಬಿಟ್ಟಿದೆ. ಬಾಡಿ ಇಲ್ಲಿ ನೋಡಿ ಹೆಂಗೆ ತಿಂದಾವೆ ನೋಡಿ. ಇಲ್ಲಿ ನೋಡಿ ಗೈಸ್, ಎಷ್ಟು ಹೆಂಗೆ ತಿಂದ್ಬಿಟ್ಟವೆ ನೋಡಿ. ಹೆಂಗಿದೆ ಗೊತ್ತಾ? ಸ್ವೀಟಾಗಿರುತ್ತೆ ಗೈಸ್ ಇದು ನೋಡಿ. ಕಿತ್ತಿದ್ದೀನಿ ನೋಡಿ, ಈ ಥರ ಒಂದು ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಅದು ನೋಡ್ಕೊಂಡು ಕೀಳಬೇಕು. ಕೆಳಗಡೆ ದಪ್ಪ ಇರ್ತವೆ, ಇನ್ನು ಕಾಣೋದೇ ಇಲ್ಲಿ ಕೆಳಗೆ ನೋಡಿ. ಇಲ್ಲಿ ಎಲ್ಲ ಚಿಕ್ಕ ಮರ ಅಲ್ವಾ ಇಲ್ಲಿ ನೋಡಿ, ಅಲ್ಲಿದ್ದಾವೆ ನೋಡಿ. ಇಲ್ಲಿದೆ ನೋಡಿ, ನೋಡಿದ್ರಾ? ಇಲ್ಲಿದ್ದಾವೆ ನೋಡಿ. ಇಲ್ಲವೇ ನೋಡಿ, ಕಾಣಲ್ಲ ಕೆಳಗೆ ಎಲ್ಲ ಕಿಳಿಬೇಕು. ಇವೆಲ್ಲ ನೋಡಿ ಕೀಳಬೇಕು ನೋಡಿ. ಎಷ್ಟು ಕೆಳಗಿದ್ದಾವೆ ನೋಡಿ ಮರಗಳು, ಅದಕ್ಕೆ ನೋಡಿ ಕೀಳಬೇಕು ಇಲ್ಲಿ. ನಡಿ ಗೈಸ್, ಹೋಗೋಣ ಕೀಳೋಣ. ಇನ್ನು ಒಂದು ಕಾಲು ಬ್ಯಾಗ್ ಆಗಿದೆ ಆಲ್ರೆಡಿ, ನೋಡೋಣ. ಕೀಳಬೇಕಲ್ಲ, ನೋಡಿ ಕೀಳಬೇಕು. ಅದಕ್ಕೋಸ್ಕರ ಎಲ್ಲ ಮ್ಯಾಲಿದೆ ನೋಡಿ, ಅಲ್ಲಿದೆ ಮ್ಯಾಲಿದೆ ಸ್ವಲ್ಪ ನೋಡಿ. ಇಲ್ಲಿ ಸೈಜ್ ನೋಡಿ, ದಪ್ಪ ಇಲ್ಲಿ ನೋಡೋದ ತಿಂದಿದೆ, ಒಂದು ಗಿಳಿ ತಿಂದಿರೋದು, ಅದೇ ತೋರಿಸ್ತೀನಿ ರೀ ನೋಡಿ. ಸೈಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗಿಳಿ ಹೇಗಿದೆ ನೋಡಿ, ತಿಂದಿದೆ. ಅದನ್ನು ತೋರಿಸ್ತೀನಿ ನಿಮಗೆ ಕಿತ್ತಿ ಹೇಳಿ ಸೈಜ್ ನೋಡ್ದಾ ಗೈಸ್? ಸೈಜ್ ನೋಡಿ, ಕಲರ್ ನೋಡಿ ಹೇಗಿದೆ, ಗಿಳಿ ತಿಂದಿರೋದು ಸಕ್ಕತ್ತಾಗಿದೆ ಗೈಸ್. ಇದು ತೋರಿಸ್ತೀನಿ ನಿಮಗೆ. ಹೋಗೋಣ ಈಗ ಮತ್ತು ಫಸ್ಟ್ ಸಾಯಂಕಾಲ ಕತ್ಲೆ ಆಗ್ಬಿಡುತ್ತೆ. ಬೇಗ ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲ ತಗೊಂಡು ಎಲ್ಲ ಇಲ್ಲೂ ಇದೆ. ಹೋಗೋಣ ಗೈಸ್. ನೀವು ನೋಡ್ಬೋದು ನನ್ನ ಕೈಲಿರೋದು ಒಳ್ಳೆ ಟೊಮಾಟೊ ಥರ ಇದೆ ಗೈಸ್. ಇದು ಸೀಬೆಕಾಯಿ
ಚೆನ್ನಾಗಿದೆ. ಇದು ನೀವು ಬಾಯಲ್ಲಿ ಅಲ್ಲಲ್ಲಿ ಕಡಿಲೇಬಾರ್ದು, ಬರೀ ಬಾಯಲ್ಲಿ ಕಚ್ಚಂದರೆ ಹಂಗೆ ಒಳಗೆ ಹೋಗ್ಬಿಡುತ್ತೆ, ಅಷ್ಟು ಸ್ಮೂತಾಗಿದೆ ನೋಡಿ. ಕಲರ್ ತೋರಿಸ್ತಾ ಇದ್ದೀನಿ, ನೀವು ಸೀಬೆಕಾಯಿದು ವೈಟ್ ಇಲಾಬಾದಿ ಇದು ಸಕ್ಕತ್ತಿದೆ ಗೈಸ್. ಇದು ನಂಗೆ ಮೊದಲು ಟೈಮ್ ಆಯ್ತಾ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ ಸೈಜು ಕಲರ್ ನೋಡಿ ಅಂತ. ಓಕೆನಾ, ನೋಡೋಣ. ಫಸ್ಟು ನೋಡಿ ಬಯಲು ಹಾಕ್ತಾಯಿದ್ದೀನಿ, ಚೆನ್ನಾಗಿರೋ ಹಣ್ಣಿರೋದೆಲ್ಲ ಹಾಕ್ತಾಯಿದ್ದೀನಿ ಗೈಸ್. ನೋಡಿ ಇಲ್ಲೂ ಇದೆ ನೋಡಿ, ಇಲ್ಲಿ ನೋಡಿದ್ರಾ, ಇಲ್ಲೂ ಇದೆ. ಫಸ್ಟು ಎಲ್ಲ ಕಿತ್ಕೊಬಿಡ್ತೀನಿ ಗೈಸ್, ಟೈಮ್ ಆಗ್ಬಿಡುತ್ತೆ ಅಂದರೆ ಈವ್ನಿಂಗ್ ರಾತ್ರಿ ಸಾಯಂಕಾಲ ಆಗ್ಬಿಡುತ್ತೆ, ರಾತ್ರಿ ಆಗ್ಬಿಡುತ್ತೆ. ಫಸ್ಟ್ ಕಿತ್ಕೊಬಿಡೋಣ ಗೈಸ್ ಫಸ್ಟು. ಹೀಗೆ ನೋಡಿ ಇಲ್ಲಿದೆ ನೋಡಿ, ನೋಡಿ ಕೀಳ್ತಾಯಿದ್ದೀನಿ ನೋಡಿ. ಕಿತ್ಕೋಬೇಕು, ಹಣ್ಣು ನೋಡಿ ನೋಡಿ ಕೀಳಬೇಕು. ಎಲ್ಲ ಆಯಿತು, ಎಲ್ಲ ಕಿತ್ಬಿಟ್ಟು ನೋಡಿ ಹೇಗಿದೆ ಸೈಜು. ಒಳ್ಳೆ ಆ್ಯಪಲ್ ಥರ ಇದೆ ನೋಡಿ. ಇದು ಸೀಬೆಕಾಯಿ ಇಲಾಬಾದಿ. ನೀವೇನಾದ್ರು ಹಾಕಬೇಕು ಅಂದರೆ ಇಲಾಬಾದಿ ಹಾಕಿ, ಫಾರ್ಮರ್ ಹಿಂಗೆ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನೂ ತೋಟದಲ್ಲೇ ಇದ್ದೀನಿ ನೋಡಿ. ಎಲ್ಲ ನೋಡಿ ಬ್ಯಾಗು ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಗ್ ಒಳಗಿಂದ ತೋರಿಸಿ ನೋಡಿ ಹೇಗಿದೆ ಸೀಬೆಕಾಯಿ ಕ್ವಾಲಿಟಿ ನೋಡಿ. ಸೀಬೆಕಾಯಿ ನಾನು ಇದರಲ್ಲಿ ಇಟ್ಬಿಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ಸೀಬೆಕಾಯಿ ನೋಡಿ ಹೇಗಿದೆ. ಅಮ್ಮ ಒಂದು 400 ಗ್ರಾಮ್ ಬರುತ್ತೆ ಇದೊಂದು, ನಾನು ಕಿತ್ತಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರನೇ ಸೈಜ್ ಬರೋದು ಇಲಾಬಾದಿಲಿ ನೋಡಿ. ಅಲ್ಲೂ ಇದೆ, ಹೋಗೋಣ ನೋಡಿ. ಇಲ್ಲಿದೆ ನೋಡಿ, ನೋಡಿದ್ರಾ, ಇಲ್ಲಿ ನೋಡಿ, ನೋಡಿದ್ರಾ ಕಲರ್ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೋಡ್ತಾ ಕೇಳಬೇಕು ಗೈಸ್. ಇದು ಇಲ್ಲಿ ನೋಡಿ ಹಾಕ್ಬಿಟ್ಟೆ ಈಗ ಆಲ್ರೆಡಿ ಬ್ಯಾಗಲ್ಲಿ. ಹೊರಡೋಣ ಈಗ, ಸಾಯಂಕಾಲ ಇದು ಕತ್ಲೆ ಆಗಕ್ಕೆ ಬರ್ತಾ ಇದೆ, ಹೋಗೋಣ ಗೈಸ್. ನೋಡಿ ಇದು ಚಿಕ್ಕದಾದ್ರೆ ಸ್ವೀಟಾಗಿರುತ್ತೆ ಇದು. ಹೋಗೋಣ ಗೈಸ್, ಸಾಕು ನೋಡಿ. ಕತ್ಲೆ ಆಯ್ತಾ, ಎಲ್ಲ ತುಂಬಿಡಿದೆ ಎಲ್ಲ ನೋಡಿ, ಎಲ್ಲ ಬ್ಲಾಕ್ ಮಳೆ ಬರೋ ಥರ ಇದೆ. ಹೊರಡೋಣ ಫಸ್ಟು ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇದು ಸ್ವೀಟಾಗಿರುತ್ತೆ ಇಲಾಬಾದಿಯಲ್ಲಿ. ಇಲ್ಲಿ ನೋಡಿ, ನೋಡಿದ್ರಾ, ಇಲ್ಲಿ ನೋಡಿ, ಇದು ಎಲ್ಲ ಚಿಕ್ಕವೇನು ಕಾಯಿ. ನಾನು ತೋರಿಸ್ತೀನಲ್ಲ ಆ ಥರ ಸೈಜ್ ಎಲ್ಲ ತಪ್ಪು. ನಾನು ನೋಡಿ ಕೀಳ್ತಾ ಇರೋದು ಹಿಂಗೆ ಕೆಳಗಡೆ ಹಿಂಗೆ ಮೇಲೆ ನೋಡಿ. ಇಲ್ಲಿದೆ ನೋಡಿ, ನೋಡಿದ್ರಾ, ಇದು ಹಿಂಗೆ ಕಾಣುತ್ತೆ. ಇದು ಹಣ್ಣೆ ಇದು ನೋಡಿ, ಎಲ್ಲೂ ಆಗಿದೆ ನೋಡಿ. ನೋಡಿ ನಾನು ಕೀಳ್ತಾ ಇದ್ದೀನಿ ನೋಡಿ, ಹಣ್ಣು ಇವೆಲ್ಲ ನೋಡಿ, ಇವೆಲ್ಲ ಹಣ್ಣೆ. ಚಿಕ್ಕದೊಂದು ಜಾತಿನೂ ಇದೆ, ದೊಡ್ಡ ಜಾತಿನೂ ಇದೆ ಇದರಲ್ಲಿ ಇಲಾಬಾದಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿದ್ರಾ, ಏನು ಕಾಯಿ ಕಿಳೋದು. ಹಣ್ಣು ಕೀಳ್ಕೊ ಹೋಗೋಣ ನೋಡಿ. ಇಲ್ಲಿ ನೋಡಿ ಗೈಸ್, ಇದು ಕಾಯಿ ನೋಡಿ, ಕಾಯಿ ಹೆಂಗಿದೆ. ಹಣ್ಣು ಹಾಕ್ಬಿಟ್ಟೆ ಬ್ಯಾಗಲ್ಲಿ. ಕೆಳಗಿಂದ ನೋಡಬೇಕು ನೋಡಿ. ಚಿಕ್ಕದು ಅಂತ ಹೇಳ್ತೀರಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ ನೋಡಿ, ಆಲ್ರೆಡಿ ಗಿಳಿ ತಿಂದ್ಬಿಟ್ಟಿದೆ ನೋಡಿ. ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ ಇದು. ಗಿಳಿ ತಿಂದಿರೋದು ನೋಡಿ, ಚಿಕ್ಕದು ಅಂತೀರ, ಎಷ್ಟು ಟೇಸ್ಟ್ ಆಗಿರುತ್ತೆ ಇದು. ಹೋಗೋಣ ಗೈಸ್, ಕತ್ಲೆ ಆಯ್ತಾ ಇದೆ, ಈವ್ನಿಂಗು ಬೇಗ ಹೋಗೋಣ. ನಾನು ದೂರಿಂದ ಬಂದಿರೋದು, ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಹೋಗೋಣ ಗೈಸ್. ನೋಡಿ ಕಾಯಿ ನೋಡಿದ್ರಾ ಹೇಗಿದೆ ಕಾಯಿ. ಕುತ್ಕೊಂಡು ಕೆಳಗೆ ನೋಡಿ, ಕೆಳಗಿದಾವೆ. ಇವೆಲ್ಲ ಚಿಕ್ಕ ಗಿಡಗಳು ಗೈಸ್. ಇದು ಅದಕ್ಕೆ ಕೆಳಗೆ ನೋಡಬೇಕು, ನೋಡ್ಕೊಳ್ಬೇಕು. ಇವೆಲ್ಲ ಒಂದು ನೋಡಿದೆ. ಇಲ್ಲಿ ನೋಡಿ ಹೇಗಿದೆ, ಚಿಕ್ಕದಾದ್ರೇನು ಸ್ವೀಟಾಗಿರುತ್ತೆ ಇದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಕೀಳ್ತಾ ಇದ್ದೀನಿ ನೋಡಿ. ನೋಡಿದ್ರಾ, ನಿಮ್ಮ ಮುಂದೆನೇ ಕೀಳ್ತಾ ಇದ್ದೀನಿ ಗೈಸ್. ಸಕ್ಕತ್ತೆ ಇದೆ ಇದು. 300-400 ಗ್ರಾಮ್ ಬರುತ್ತೆ ಗೈಸ್ ಇದು ನೋಡಿ. ಹಾಕ್ತೆ ಬ್ಯಾಗಲ್ಲಿ, ನೋಡಿದ್ರಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲೊಂದಿದೆ, ಇದು ತೋರಿಸ್ತಾ ಇದ್ದೀನಿ ನೋಡಿ. ಕೀಳ್ತಾ ಇದ್ದೀನಿ ನೋಡಿ. ಕಿತ್ನಾ ಚಿಕ್ಕದಾದ್ರೆ ಸ್ವೀಟಾಗಿರುತ್ತೆ ಇದು ಗೈಸ್. ಇದು ಕತ್ಲೆ ಆಗ್ಬಿಡ್ತಾ ಇದೆ ಗೈಸ್. ಹೋಗೋಣ ನೋಡಿ, ಎಲ್ಲ ಮಳೆ ಬರೋ ಥರ ಇದೆ ನೋಡಿ. ಮೇಲೆ ಎಲ್ಲ ತೋರಿಸ್ತಾ ಇದ್ದೀನಿ. ಅಷ್ಟು ಹೋಗ್ಬಿಡೋಣ ಸಾಕು, ಎಷ್ಟಾಗಿದೆ ಅಷ್ಟು ಕಿತ್ತಿದ್ದೀನಿ ನೋಡಿ. ಇಲ್ಲಿ ಕಿಡೋಣ ನೋಡಿ, ಇದು ದಪ್ಪ ಇವೆ, ಸೈಜ್ ಸಪ್ಪ. ಕಿತ್ಕೊಬಿಡ್ತೀನಿ ಗೈಸ್, ಫಸ್ಟು ಕಿತ್ಕೊಬಿಟ್ಟು ಹೋಗೋಣ ಫಸ್ಟು. ಎಲ್ಲ ಕಿತ್ತಿ ಎಲ್ಲ ಬ್ಯಾಗಲ್ಲಿ ನೋಡಿ. ಬ್ಯಾಗ್ ಇದೆ ನಂದು ಹಿಂದೆ, ಅಂದರೆ ವೇಟ್ ಇದೆ ಅದು, ಅದಕ್ಕೆ ನಾನು ಶೋಲ್ಡ್ರ್ ಮೇಲೆ ಹಾಕಿದ್ದೀನಿ. ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ ಈಚೆ ಹೇಗಿದೆ ಅಂತ. ಸಿಬೆಕಾಯಿ ಇದು ನೋಡಿ, ಇಲ್ಲೇ ತೋರಿಸ್ತೀನಿ ಇದೀಗ ನೋಡಿ. ಇನ್ನೂ ಈಗ ಹೊಡ್ತಾ ಇದ್ದೀನಿ, ಇಲ್ಲಿಂದ ಬರ್ತೀನಿ. ಥ್ಯಾಂಕ್ ಯು ಪಾಪ, ಒಳ್ಳೆಯವರು. ವೇಟ್ ಮಾಡಿದೆ ಹೊರಗೆ ನೋಡಿ. ಗಾಡಿ ಇಲ್ಲಿದೆ ನಂದು, ಗಾಡಿ ನಿಲ್ಲಿಸಿದ್ದೀನಿ. ಹೊರಡೋಣ ಗೈಸ್. ನೋಡಿ ಹೆಂಗಿದೆ ಸೀಬೆಕಾಯಿ ಗೋವಾ. ಇದು ಎಲ್ಲ ಇಲಾಬಾದಿ ಗೈಸ್. ನೋಡಿ ಹಣ್ಣು ಹೆಂಗಿದೆ ನೋಡಿದ್ರಾ, ದಪ್ಪ ಎಲ್ಲ ಒಳಗಿದೆ. ಇಲ್ಲಿ ನೋಡಿ ಸೈಜ್ ಗೈಸ್. ನಾನೀಗ ಮನೆಗೆ ರೀಚ್ ಆಗಿ ಮನೆಗೆ ಬಂದೆ ಜಸ್ಟ್. ಯಾಕೆಂದರೆ ನಾನು ಒಂದು ಜಾಗ ವಿಸಿಟ್ ಮಾಡಿದ್ದೆ, ಆ ಗೋವಾ ಸೀಬೆಕಾಯಿ, ಇಲಾಹಾಬಾದಿ ಸೀಬೆಕಾಯಿ ಅಂತ, ಅದು ಗೋವಾ ಫಾರ್ಮ್ ಒಂದು ವಿಸಿಟ್ ಮಾಡಿದ್ದೆ.
ಒಂದೊಂದು ಸೀಬೆಕಾಯಿ ಅಂದರೆ ಗ್ರಾಮ್ 400 ಗ್ರಾಮ್ ಬರುತ್ತೆ ಗೈಸ್. ಅದು ವಿಸಿಟ್ ಮಾಡಿದ್ದೆ ನಾನು. ಅದು 1 ಎಕರೆಲಿ ಹಾಕಿದ್ರಂತೆ. ನೀವೇನಾರ ಫಾರ್ಮಿಂಗ್ ಏನಾರ ಮಾಡಬೇಕು ಅಂತ ಆ ಥರ ಸೀಬೆಕಾಯಿದು ಅಂದರೆ ಇಲಾಬಾದಿ ಹಾಕಿ ಮಾಡಿ ಸ್ಟಾರ್ಟ್ ಮಾಡಿ ನೋಡಿ. ನಿಮಗೆ 1 ಎಕರೆ 2 ಎಕರೆಯಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲಾಬಾದಿ ವೈಟ್ ಹಾಕಿ, ಪಿಂಕ್ ಅಷ್ಟೇನು ಓಡಲ್ಲ, ಯಾಕಂದರೆ ವೈಟ್ ಚೆನ್ನಾಗಿರುತ್ತೆ. ಯಾಕಂದರೆ ಪಿಂಕ್ ಹಾಕಿದ್ರೆ ಅಂದರೆ ನಿಮಗೆ ಕೆಮ್ಮೆಲ್ಲ ಶುರು ಆಗುತ್ತೆ. ಅದು ತಿಂದರೆ ಉಪ್ಪಾಕಿ ತಿಂದರೆ ಒಳ್ಳೇದು, ಗುಡ್. ವೈಟ್ ಹಾಕಿದ್ರು ಅವರು, ವೈಟೇ ಫುಲ್ಲು ಅವರು 1 ಎಕರೆಲ್ಲೂ ಅದೇ ಹಾಕಿದ್ರು ಫಾರ್ಮಿಂಗ್. ಮನೆಗೆ ನಾನು ತಗೊಂಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ ಗೈಸ್. ಹೀಗೆ ಹೇಳಿ ನಾನು ತೋರಿಸ್ತೀನಿ ನೋಡಿ. ನೋಡಿದ್ರ ಗೈಸ್ ಸೈಜ್ ನೋಡಿ ಗೈಸ್, ಇದು ತೋರಿಸ್ತಾ ಇದ್ದೀನಿ. ಇದು ನೋಡಿ ನೋಡಿ, ಇದು ನೋಡಿ 200-300 ಗ್ರಾಮ್ ಬರುತ್ತೆ ಗೈಸ್ ಇವೆಲ್ಲ ನೋಡಿ. ಚಿಕ್ಕದಾದ್ರೆ ಸ್ವೀಟ್ ಆಗಿರುತ್ತೆ ಇಲಾಬಾದಿ ಇದು ಎಲ್ಲ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿದ್ರ, ಇದು ಹಣ್ಣು ಫುಲ್ಲು ನೋಡಿ. ಇದು ನಾರ್ಮಲ್ ಎಲ್ಲ ಇಲಾಬಾದಿ ಗೈಸ್ ಇದೆಲ್ಲ ನೋಡಿ. ಸೈಜ್ ನೋಡಿ 200-300 ಗ್ರಾಮ್ ಬರುತ್ತೆ ಗೈಸ್ ಇದು ಎಲ್ಲ. ಇನ್ನೂ ದಪ್ಪ ಆಗುತ್ತೆ. ಈಗ ನಾನು ಹೋಗೋ ಟೈಮಲ್ಲಿ ಅನ್ಸೀಸನಲ್ಲಿ ಹೋಗಿದ್ದೆ, ಬಂದಿದ್ದೀನಿ ಗೈಸ್. ನೋಡ್ತೆ ತೋರಿಸ್ತಾ ಇದ್ದೀನಿ. ನಾನೇನು ಮುಚ್ಚುಮರಿ ಏನಿಲ್ಲ, ತೋರಿಸ್ತಾ ಇದ್ದೀನಿ. ಹೋಗಿದ್ದೆ, ವಿಸಿಟ್ ಮಾಡಿದೆ, ಇಷ್ಟು ಕಾಯಿ ಕೊಟ್ಟರು ನನಗೆ, ತಗೊಬಂದಿದ್ದೀನಿ ಗೈಸ್. ಇದು ಇಲಾಬಾದಿ ಗೈಸ್. ನೀವೇನಾರು ಫಾರ್ಮಿಂಗಲ್ಲಿ ಏನಾರು ಮಾಡಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಅವರು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ ಅದು ಸೀಬೆಕಾಯ್ದು ಗೋವಾ ಫಾರ್ಮಿಂಗ್. ಅದು 1 ಎಕರೆಯಲ್ಲಿ ಮಾಡಿದ್ದಾರೆ. ನೀವು ವಿಸಿಟ್ ಥರ ಮಾಡಬೇಕಂದ್ರೆ ಮಾಡಿ, ಗೋವಾ ಫಾರ್ಮೇ ಹಾಕಿ ಸ್ಟಾರ್ಟ್ ಮಾಡಿ. ಮುಂದೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. 1 ಎಕರೆಲ್ಲೇ ಸ್ಟಾರ್ಟ್ ಮಾಡಿ, ನೀವು 2 ಎಕರೆಲ್ಲೂ ಇದ್ದರೆ ಸ್ಟಾರ್ಟ್ ಮಾಡಿ ನೋಡಿ ಫಸ್ಟು. ಚೆನ್ನಾಗಿದೆ ಸೀಬೆಕಾಯಿ. ಅದಕ್ಕೆ ನಾನು ವಿಸಿಟ್ ಮಾಡಿ ನಾನು ಚಾನಲಲ್ಲಿ ಒಂದು ವೀಡಿಯೋನು ಮಾಡಿದೆ, ತಗೊಬಂದೆ ನನ್ನ ಮನೆಗೆ. ಅದು ತಿಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಗೈಸ್. ಸ್ವೀಟ್ ಹೆಂಗಿರುತ್ತೆ ಗೊತ್ತಾ ಗೈಸ್, ಅದು ಗೋವಾ ಫಾರ್ಮ್ ಸೀಬೆಕಾಯಿ ಇಲಾಬಾದಿ ಅಂತ, ಅದು ಚೆನ್ನಾಗಿರುತ್ತೆ ಗೈಸ್. ಸೊ ಗೈಸ್, ಈಗ ನಾನು ನಿಮಗೆ ತಿಂದು ತೋರಿಸ್ತೀನಿ ಅಂದೆ ಎಲ್ಲ. ನಾನು ಗೋವಾ ಅಂದರೆ ಅಲಹಾಬಾದಿ ಸೀಬೆಕಾಯಿ ಹೇಗಿದೆ ಕಟ್ ಮಾಡಿದ್ದೀನಿ, ತೋರಿಸ್ತೀನಿ. ಕಟ್ ಮಾಡಿದ್ದೀನಿ, ಇದು ಕಟ್ ಮಾಡಿ ಇಕ್ಕಿದ್ದೀನಿ ಒಂದೇ ಒಂದು ಪೀಸು. ಇಲ್ಲಿ ನೋಡಿ ಸೈಜ್ ನೋಡಿ. ನಾನು ನೆನ್ನೆ ಹೋಗಿದ್ದಲ್ಲಿ ವಿಸಿಟ್ ಮಾಡಿದ್ನಲ್ಲ ಸೀಬೆಕಾಯಿ ಆ ತೋಟಕ್ಕೆ, ಆ ಫಾರ್ಮ್ಗೆ, ಅಲ್ಲಿಂದ ತಗೊಬಂದಿರೋದು. ಇಲ್ಲಿ ನೋಡಿ ಒಳಗೆ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಗಂಜಿ ಇದೆಯಲ್ಲ ಒಳಗೆ, ಆ ಥರ ಇದೆ ನೋಡಿ ಸೀಬೆಕಾಯಿ, ಅದ್ರ ಬೀಜ ಅದೆಲ್ಲ. ಓಕೆ, ಮೆಣಸಿನ್ಕಾಯಿನೂ ಹಾಕಿ ಸಾಲ್ಟಲ್ಲಿ ಹಾಕಿ ಇಕ್ಕಿದ್ದೀನಿ ಗೈಸ್. ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಗೈಸ್. ತಿಂದ್ಬಿಟ್ಟು ನೋಡೋಣ ಗೈಸ್ ಟೇಸ್ಟ್ ಹೆಂಗಿರುತ್ತೆ ಅಂತ. ಅಲ್ಲೂ ತಿಂದೆ ನಾನು, ಇದು ನಿಮ್ಗೆ ತೋರಿಸ್ತೀನಿ ಅನ್ನಲ್ಲ, ಅದಕ್ಕೆ ನೋಡಿ. ಒಳ್ಳೆ ಸ್ವೀಟ್ ಆಗಿದೆ ಗೈಸ್ ಇದು ಇಲಾಬಾದಿ, ಸಖತ್ತಾಗಿದೆ ಗೈಸ್ ಇದು. ಜಾಮೂನ್ ಥರ ಇದೆ. ಜಾಸ್ತಿ ಅಗ್ಗಿಗಕ್ಕೂ ಆಗಲ್ಲ, ಸುಮ್ಮನೆ ಒಂದು 2-3 ಅಗ್ಗಿಬಿಟ್ರೆ ನುಂಕೋಬೋದು. ಹಾಂ, ಎಲ್ಲ ಇದಾವೆ ಗೈಸ್, ಸಖತ್ತಾಗಿದೆ ಗೈಸ್. ನೀವೇನಾದ್ರು ಫಾರ್ಮಿಂಗ್ ಮಾಡಬೇಕು ಅಂದರೆ ಇಲಾಬಾದಿ ಮಾಡಿ, ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನೀವು ತೋರಿಸ ತಿಂತ ನಿಮ್ಮ ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಟೇಸ್ಟ್ ನಿಮ್ಗೆ ತೋರ್ಸೋಣ ಹೇಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಗೈಸ್. ಅದಕ್ಕೋಸ್ಕರ ನೀವೇನಾದ್ರು ಫಾರ್ಮರಿಂಗ್ ಮಾಡಿದ್ರೆ ಚೆನ್ನಾಗಿದೆ. ಇಲಾಬಾದಿ ಯಾಕೆ ಫಾರ್ಮರಿಂಗ್ ಮಾಡಿ, ಫಸ್ಟ್ ಅರ್ಧ ಎಕರೆ 1 ಎಕರೆಯಿಂದ ಸ್ಟಾರ್ಟ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಇಂಪ್ರೂವ್ಮೆಂಟ್ ಅಂತ. ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಗೈಸ್. ಇಲಾಬಾದಿ ಹಾಕಿ, ವೈಟ್ ಹಾಕಿ, ಚೆನ್ನಾಗಿರುತ್ತೆ. ಅದ್ರ ಟೇಸ್ಟು ಚೆನ್ನಾಗಿದೆ. ಯಾಕಂದರೆ ವೈಟ್ ಜಾಸ್ತಿ ಪಬ್ಲಿಕ್ ತಿನ್ನೋದು, ಪಿಂಕ್ ತಿನ್ನಲ್ಲ ಗೈಸ್. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ತೋರಿಸ್ತಾ ಇರ್ತೀನಿ ಗೈಸ್. ಯಾಕೆಂದರೆ ನಾನು ಫಾರ್ಮರಿಂಗ್ ಆಗಲಿ, ಯಾವ್ದಾರ ಪ್ಲಾಂಟ್ ನರ್ಸರಿ, ಟ್ರಾವೆಲಿಂಗ್ ಯಾವುದು ಇದ್ದರೆ ನಾನು ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರು ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್.